ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಹಿರಿಮೆಯನ್ನು ಕೃಷ್ಣ ಪರೋಕ್ಷವಾಗಿ ಶಾಸ್ತ್ರದ ಅನೇಕ ಶ್ರುತಿಗಳ ಖಂಡವಾಕ್ಯದ ಜೋಡಣೆಯೊಂದಿಗೆ ತಿಳಿಸುತ್ತಾ ಬಹಳ ಜೋರಾಗಿಯೇ ಅರ್ಜುನನಲ್ಲಿ ತನ್ನ ಸಾಧನೆಗಳ ಬಗ್ಗೆ ಎಚ್ಚರಿಸಿದ. ಕೊನೆಗೆ ಕೃಷ್ಣ, ನೀನು ನಾನು ಹೇಳಿದ್ದು ಒಂದೊಮ್ಮೆ ಕೇಳದೆ ಹೋದಲ್ಲಿ ಹಾಳಾಗ್ತೀಯಾ ಅಂತ ಹೇಳಿಬಿಟ್ಟಿದ್ದಾನೆ. ನ ಶ್ರೋಷ್ಯಸಿ ವಿನಂಕ್ಷ್ಯಸಿ ಅಂತ ಹೇಳಿ, ನನ್ನ ಮಾತು ಕೇಳದಿದ್ದರೆ ನಿನಗೆ ವಿನಾಶ ಅದು ಸಿದ್ಧ ಅಂತ ಹೇಳಿದ್ದಾನೆ. ಇದರಿಂದ ಕೃಷ್ಣನು ಒಂದು ದೃಷ್ಟಿಯಿಂದ ಮತೀಯವಾಗಿ ಬೌದ್ಧಿಕವಾಗಿ ಬೆದರಿಸಿದ್ದಾನೆ, ಬಲಾತ್ಕರಿಸಿದ್ದಾನೆ, ಮತಾಂತರಗೊಳಿಸುತ್ತಾನೆ ಎನ್ನುವ ಯೋಚನೆ ಬರಬಹುದು. ಅರ್ಜುನನ ಅದಕ್ಕೆ ಒಂದು ರೀತಿಯ ಅಹಿಂಸಾ ಭೂಮಿಕೆಗೆ, ಬಂಧುಗಳ ಬದುಕಿನ ಮೇಲಿನ ಕಾರುಣ್ಯಕ್ಕೆ, ಜನಾಂಗಗಳ ಅಸ್ತಿತ್ವದೆಡೆಗೆ ಅಭಿಪ್ರಾಯಪಟ್ಟದ್ದಕ್ಕೆಲ್ಲ ವಿರೋಧಿಸಿದಂತೆ ಯುದ್ಧವನ್ನು ಪ್ರೇರಣೆಗೈದ ಎನ್ನುವ ನೆಲೆಯಲ್ಲಿ ಕೃಷ್ಣ ಇವತ್ತಿಗೂ ಕೆಲವರಿಗೆ ಇಷ್ಟ ಇಲ್ಲ. ಅನೇಕ ಸಾಮಾಜಿಕ ಧೋರಣೆ ಉಳ್ಳವರಿಗೆ ಕೃಷ್ಣ ಹಿಡಿಸುವುದಿಲ್ಲ. ಅವರ ಕೆಲಸ ಅವರು ಮಾಡಲಿ ಅಂತ ಹೇಳುವ ಮೂಲಕ ಸುಲಭವಾಗಿಯೇ ಕಳ್ಳರ ಕೈಯಲ್ಲಿಯೂ ಸಹ ಕತ್ತಿ ಕೊಟ್ಟ ಅಂತ ಕೊನೆಗೊಳಿಸುವವರಿದ್ದಾರೆ ವಾದವನ್ನು ಮಾತಾಡ್ತಾ. ಆದರೆ ಕೃಷ್ಣ ಹೇಳಿದ್ದ, ಅವರ ಕೆಲಸ ಅವರು ಮಾಡಿ ದೇವರನ್ನು ಮೆಚ್ಚಿಸಿ ಅಂದಿದ್ದಾನೆ. ಯದ ಸರ್ವಾಣಿ ಭೂತಾನಿ ಏನ ಸರ್ವ ವಿದಂತತಂ ಸ್ವಕರ್ಮಣ ತಾಮಭ್ಯರ್ಚ್ಯ ಸಿದ್ಧಿಂವಿಂದತಿ ಮಾನವ. ಇದರಲ್ಲಿ ಮಾನವ ಶಬ್ದದಿಂದ ಜಾತಿಯ ಶಬ್ದವನ್ನು ಬಳಸದೆ, ಅದು ವೈಷ್ಣವರಿಗೆ ಹೇಳಿದ್ದು ಅಂತ ಹೇಳಿಕೊಳ್ಳದೆ, ಶೈವರಿಗಲ್ಲ ಅಂತ ಹೇಳದೆ, ಶಂಕರ ಯಾಕೆ ಬರಿಬೇಕು ಗೀತಾ ಭಾಷ್ಯ? ಒಂದೊಮ್ಮೆ ಶಂಕರರಿಗೆ ವಿಷ್ಣುವಿನ ಪಾರಮ್ಯ ಇಷ್ಟ ಆಗುವುದಿಲ್ಲ ಆದರೆ ಅವರು ಕೃಷ್ಣ ಹೇಳಿದ ಗೀತೆಗೆ ಅರ್ಥ ಬರಿಬೇಕಾಗಿಲ್ಲ. ನಿನ್ನೆನೇ ಹೇಳಿದ್ದೆ, ಅವರು ರುದ್ರಾಧ್ಯಾಯಕ್ಕೆ ಭಾಷ್ಯ ಬರಿಬೋದಿತ್ತು. ರುದ್ರಗೀತೆ ಇದೆ, ಸುಮಾರಿದೆ ಪುರಾಣಗಳಲ್ಲಿ ರುದ್ರಗೀತೆಗಳು. ಶಿವ ಸಹಸ್ರನಾಮ ಇದೆ, ಅದಕ್ಕೆ ಅರ್ಥ ಬರಿಬೋದಿತ್ತಲ್ಲ. ವಿಷ್ಣು ಸಹಸ್ರನಾಮಗೆ ಯಾಕೆ ಭಾಷ್ಯ ಬರಿಬೇಕು? ಒಂದೊಮ್ಮೆ ದೇವರು ದೊಡ್ಡವನ ಅಲ್ಲದೆ ಹೋಗಿದ್ದರೆ ಅವರಿಗೂ ಅಭಿಪ್ರಾಯ ಇದ್ದಿದ್ದರೆ, ಇಲ್ಲ ಹಾಗಿಲ್ಲ ಅನ್ನ ಭಗವಂತ ಇಲ್ಲಿ ಯಾವುದೇ ರೀತಿಯಾದ ಬಲಾತ್ಕಾರಕ್ಕೆ ಹೋಗಲಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಹೇಳಿದ ಕೃಷ್ಣ ಅದೇ ಗೆರೆಯ ಒತ್ತಿನಲ್ಲೇ ಹೇಳ್ತಾನೆ, ಸ್ವಕರ್ಮಣ ತಮಭ್ಯರ್ಚ್ಯ ಅಂತ, ಏನ ಸರ್ವಮಿದಂ ತತಂ ಅಂತ, ಯದ ಸರ್ವಾಣಿ ಭೂತಾನಿ ಅಂತ. ಎಲ್ಲಿಂದ ಇಡೀ ಜಗತ್ತಿನ ಸೃಷ್ಟಿಯಾಗುತ್ತೋ, ಎಲ್ಲಿ ನೆಲೆ ನಿಂತಿದೆಯೋ, ಯಾರು ಈ ಜಗತ್ತಿನ ರೂವಾರಿಯೋ, ಎಲ್ಲದರೊಳಗೆ ನಿಂತು ಕೆಲಸ ಮಾಡಿಸುವನೋ, ಸರ್ವಭೂತಾನಾಂ ಈಶ್ವರ ಯಾರೋ ಅವನನ್ನೇ ಮೆಚ್ಚಿಸಿರಿ, ಅರ್ಚಿಸಿರಿ, ಮೆಚ್ಚಿಸಿರಿ ಹೇಳಿಕೊಂಡು ಭಗವಂತನ ಪೂಜೆಯನ್ನು ಮಾಡುವಂತೆ ನಿನ್ನ ಕೆಲಸದಿಂದ ದೇವರಿಗೆ ಪೂಜೆ ಆಗಬೇಕು. ಹಾಗಾದರೆ ಕಳ್ಳ ಕದಿಯುವುದರಿಂದ ಭಗವಂತನನ್ನು ಮೆಚ್ಚಿಸಿದಾಗ ಆಗಲಿಲ್ಲ, ಪ್ರಯೋಜನ ಇಲ್ಲ. ಆದ್ದರಿಂದ ನನ್ನ ಕೆಲಸಕ್ಕೆ ಬೆಲೆ ಕೊಟ್ಟ, ಹಿಂಸೆ ಮಾಡುವುದರಿಂದ, ತಲೆ ಕಡಿಯುವುದರಿಂದ, ಎಷ್ಟೋ ಜನರ ಮನೆಗೆ ಬೆಂಕಿ ಹಾಕುವುದರಿಂದ, ಅನಾಮತ್ತಾಗಿ ವಾಹನಗಳನ್ನು ಸುಡುವುದರಿಂದ ದೇವರಿಗೆ ಇಷ್ಟ ಆಯಿತು. ಆಗಲಿಲ್ಲ. ಅವರವರ ಮತ ಸ್ಥಾಪನೆಗೋಸ್ಕರ ಮತ್ತೊಬ್ಬರನ್ನು ಬಲಿ ಕೊಡಲಿಕ್ಕೆ ದೇವರು ಹೇಳಲಿಲ್ಲ. ಸ್ವಕರ್ಮಣ ತಮಭ್ಯರ್ಚ್ಯ ಅಂದ. ಅದರಲ್ಲಿ ನಿನ್ನ ಕೆಲಸ ಏನು ಹೇಳಿದ್ದ? ನಿನ್ನ ಕೆಲಸ ಏನು? ಶಮ, ದಮ, ತಪಸ್ಸು, ಆರ್ಜವ ಇದನ್ನೆಲ್ಲ ಹೇಳುತ್ತಾ ಅದು ಬೇಸಿಕ್ ಇದ್ದುಕೊಂಡು ನೀನು ಹುಟ್ಟಿನಿಂದ ಯಾವ ರೀತಿಯಲ್ಲಿದ್ದು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಮಾಡು. ದೇಶದ ಆಳ್ವಿಕೆಯೋ, ಕೃಷಿ ಗೋರಕ್ಷ ವಾಣಿಜ್ಯೆಯೋ,
ಅಥವಾ ಇನ್ನಿತರ ಸೇವಾ ಧರ್ಮವೋ ಅದು ನೋಡಿಕೊ. ಬ್ರಾಹ್ಮಣನ ಮನೆಯ ಪ್ರಸೂತಿಯಲ್ಲಿಯೂ ಶೂದ್ರ ಮಹಿಳೆಯ ಕೈ ಇರ್ತದೆ. ಬ್ರಾಹ್ಮಣರೇ ಆಗಬೇಕು, ಹೆರಿಗೆ ಮಾಡಿಸಲಿಕ್ಕೆ ಕೇಳಿದರೆ ಅಷ್ಟೊತ್ತಿಗೆ ಮಗು ಸಾಯ್ತದೆ, ತಾಯಿಯೂ ಸಾಯ್ತದೆ. ಎಲ್ಲ ವೈದ್ಯರು ಬ್ರಾಹ್ಮಣರೇ ಆಗಬೇಕು ಅಂದರೆ, ನಾನು ಮೊನ್ನೆ ಏನು ಹೇಳಿದ್ದೆ, ವಾಹನ ಯಾರ ವಾಹನ ಅಂತ ನೋಡಿ ಹತ್ತತೇವ ಬಸ್ಸಲ್ಲಿ ಹೋಗುವಾಗ. ರಸ್ತೆಯಲ್ಲಿ ಯಾವ ಬಸ್ ಬರುತ್ತೆ ಹತ್ತು ಹೋಗುವುದೇ. ಅದು ಯಾವ ಮತದವನೇ ಇರಲಿ, ಆ ಚಾಲಕನು ಯಾವನೋ ಮತದವ, ಆ ಶಿಳ್ಳೆ ಹೊಡೆಯೋ ನೀನು ಯಾವುದೋ ಮತದವ, ಇನ್ನದನ್ನು ಒರೆಸಿ ತಿಕ್ಕಿ ಸರಿ ಮಾಡುವ ಇನ್ಯಾವನು, ಅದರ ಮಾಲಕನು ಇನ್ಯಾವನು. ಮತ್ತೆ ಇವೆಲ್ಲ ಚಾಲಕರು ಪಡೆದವರು ಎಲ್ಲ, ಅದರ ಮಾಲಕ ಬೇರೆ ಇದ್ದಾನೆ. ಮತ್ತೆ ನಾವು ಅದನ್ನೇನು ನೋಡುವುದಿಲ್ಲ. ಬಣ್ಣವೋ ಯಾವುದೇ ಇರ್ತದೆ, ವೈರಾಗ್ಯ ಬಣ್ಣದ್ದು ಇರ್ತದೆ, ಕೆಲವಕ್ಕೆ ಕೇಸರಿ ಬಣ್ಣ ಹಾಕಿರ್ತಾರೆ, ಕೆಲವು ಕೆಂಪು ಮಯ ಇರ್ತದೆ, ರಜೋಗುಣ ಹೆಚ್ಚಿರ್ತದೆ, ಕೆಲವು ಬಹಳ ಸುಂದರವಾಗಿ ಹಸಿರು ಹಾಕಿಕೊಂಡು ಬಂದಿರ್ತದೆ. ಯಾವುದನ್ನು ಬಣ್ಣ ನೋಡಿ ನಾವು ಹತ್ತುವುದುಂಟೋ ಅದು ಆ ಮತದವರ ಬಣ್ಣ, ಇದು ಈ ಮತದವರ. ಇಲ್ಲ, ಬಣ್ಣಕ್ಕೆ ಬೆಲೆ ಇಲ್ಲ. ಜಾತಿಗೆ ಅವನು ಬಿಟ್ಟವನು ಗಡ್ಡ ಬಿಟ್ಟಿದ್ದಾನೋ, ಡ್ರೈವರು ಹೇಗಿದ್ದಾನೆ, ಕಂಡಕ್ಟರ್ ಹೇಗಿದ್ದಾನೆ ನೋಡುವುದಿಲ್ಲ, ಏನು ನೋಡುವುದಿಲ್ಲ. ಆಸ್ಪತ್ರೆಯಲ್ಲಿ ನೋಡ್ತೇವೆಯೋ, ವಾಹನದಲ್ಲಿ ನೋಡ್ತೇವೆಯೋ, ಜಾತ್ರೆಯಲ್ಲಿ ನೋಡ್ತೇವೆಯೋ, ಸಂತೆಯಲ್ಲಿ ನೋಡ್ತೇವೆಯೋ. ಸಂತೆಯಲ್ಲಿ ನೋಡಿದರೆ ಊಟ ಮಾಡುವಾಗಿಲ್ಲ, ಮಾರುವವರು ಒಂದು ಕಡೆ, ಅವನ ಹತ್ರ ಹೋಗಿ ಕೇಳೋದು ಮಾರುವವನ ಹತ್ರ, ಇದು ಸೌತೆ ಯಾರು ತಯಾರು ಮಾಡಿದ್ದು ಅಂತ, ಯಾರ ಕೃಷಿಯಿಂದ, ಅದು ಯಾವನೋ ಈ ಥರ ನಮ್ಮ ಸಮಾಜ ಬಾಂಧವನ ಅಲ್ಲದವನದ್ದು ಸೃಷ್ಟಿ ಮಾಡಿದರೆ ಅವತ್ತು ಬಿಟ್ಟು ಬಿಡ್ತೇವೆ, ತಿನ್ನಲಿಕ್ಕೆ ಇಲ್ವಾ. ಅವನು ಹೇಳ್ತಾನೆ ದುಡ್ಡು ಕೊಡಿ ತಗೊಂಡೋಗಿ ಅಷ್ಟೇ, ಅದು ಯಾರು ಎಲ್ಲಿ ಏನು ಮಾಡಿದ್ದಾರೆ ನನಗೂ ಗೊತ್ತಿಲ್ಲ, ಮೂಟೆ ಬಂದಿದೆ, ಇದರಲ್ಲಿ ಸೌತೆಗೆ ಏನು ಬಣ್ಣ ಹಾಕಲಿಲ್ಲ, ಹಸಿರು ಬಣ್ಣ ಹಾಕಿದ್ದು ಒಂದು ಸೌತೆ, ಕೇಸರಿ ಬಣ್ಣ ಹಾಕಿದ್ದು, ಸೌತೆಯಲ್ಲಿ ಬಣ್ಣ ಹಾಕಿರ್ತಾರ ಗುರುತಿಗೋಸ್ಕರ. ಸೌತೆ, ಸೇಬು, ದ್ರಾಕ್ಷಿ ಯಾವುದಕ್ಕೆ ಹಾಕಲಿಕ್ಕೆ ಬರ್ತದೆ. ಅದನ್ನು ಆಹಾರದಲ್ಲಿ, ದವಸ ಧಾನ್ಯಗಳಲ್ಲಿ, ಕಣಗಳಲ್ಲಿ ನಾವು ನೋಡುವುದಿಲ್ಲ. ಬೆಲ್ಲ ಎಲ್ಲಿಂದ ಬಂತು, ಹಾಲು ಎಲ್ಲಿಂದ ಬಂತು ನೋಡುವುದಿಲ್ಲ. ಹಾಗೆ ವಾಹನದಲ್ಲಿ ನೋಡುವುದಿಲ್ಲ. ಇನ್ನೇನು ನೋಡಲಿಕ್ಕೆ ಬರುತ್ತೆ ಅಂದಾನೆ. ಆದ್ದರಿಂದ ಕೃಷ್ಣ ಸ್ವಕರ್ಮಣ ತಮಭ್ಯರ್ಚ್ಯ ಅಂದ. ಇದರಲ್ಲಿ ಒಟ್ಟು ಭಗವಂತನ ಪೂಜೆ ಎನ್ನುವುದು ಮುಖ್ಯ ಅಂತ. ಯಾರೋ ಅವನು ಭಗವಂತ ಕೇಳಿದರೆ ಸ್ಪಷ್ಟ ಹೇಳಿಬಿಟ್ಟ, ಈ ಜಗತ್ತು ಎಲ್ಲಿಂದ ಬಂದಿದೆ, ಇದು ಎಲ್ಲಿ ನಿಂತಿದೆ ವಿಮರ್ಶೆ ಮಾಡುವಂತ, ಚಿಂತನೆ ಮಾಡುವಂತ. ಕೇವಲ 1-2 ವರ್ಷವುಳ್ಳ ಮತವನ್ನು ನಾವು ಇಟ್ಟುಕೊಂಡು ಯೋಚನೆ ಮಾಡಿದರೆ ಅದರ ಬೆನ್ನ ಹಿಂದಿನ ಸೃಷ್ಟಿಯ ಕಥೆಯನ್ನು ಪ್ರಯೋಜನ ಏನಾಯಿತು? ಇದನ್ನು ಹೇಳಿದ್ದವನು ಯದ ಸರ್ವಾಣಿ ಭೂತಾನಿ ಅಂದ. ಇಲ್ಲಿವರೆಗೆಲ್ಲ ಅವನ ಹಿಂದಿನವರು ಬಂದದ್ದು ಎಲ್ಲಿಂದ ನೋಡಿಕೊ ಅಂದ. ಈಗ ಬಿದ್ದೋಯ್ತು, ಅನೇಕ ಮತಗಳು ನೆಲಕಚ್ಚುತ್ತಾವೆ. ಕೃಷ್ಣನ ಒಂದು ಗೀತೆಯ ತಾತ್ಪರ್ಯ, ನಾವು ಸುಮ್ಮನೆ ನಿಮ್ಮ ಪಾಲಿನ ಕೆಲಸ ಮಾಡಿ ಅದೇ ದೇವರ ಸೇವೆ, ಅದರಲ್ಲಿ ನಿಮಗೆ ಮೋಕ್ಷ ಆಗ್ತದೆ, ಬೊಗಳೆ ಬಿಡಬೇಡಿ, ಸತ್ಯ ಹೇಳಿ. ಇದು ಕೃಷ್ಣನ ತಾತ್ಪರ್ಯ, ಇದು ನಿಮ್ಮ ಅರ್ಥ. ಅದನ್ನು ಕೃಷ್ಣನ ವಾಕ್ಯದಲ್ಲಿ ಆರೂಢ ಮಾಡಿ ತೋರಿಸಿ, ಓಡಬೇಡಿ ಮುಂದಕ್ಕೆ. ಸ್ವಕರ್ಮಣ ತಮಭ್ಯರ್ಚೆ ಎನ್ನುವುದನ್ನು ಮರೆತು ಬಿಡಬೇಡಿ. ಕೃಷ್ಣ ಹೇಳುತ್ತಾ ಇದ್ದಾನೆ, ಇದರಿಂದ ದೇವರ ಪೂಜೆ ಆಗಬೇಕು ಅಂತ. ದೇವರನ್ನು ಮರೆತು ಮಾಡುವುದು ಹೇಳುವುದಿಲ್ಲ. ಸಾಮಾಜಿಕ ಕಾರ್ಯಕರ್ತರಲ್ಲಿ ಇರುವಂಥದ್ದು ದೇವರ ಪ್ರಜ್ಞೆ ಇಲ್ಲ, ಅವರು ನಾಸ್ತಿಕರು. ಆದರೆ ದೇವರನ್ನು ಹೇಟ್ ಮಾಡುವುದಿಲ್ಲ ಅಷ್ಟೇ, ದ್ವೇಷಿಸುವುದಿಲ್ಲ. ಅವರು ಹೇಳ್ತಾರೆ ಇರಲಿ ಇಲ್ಲದಿರಲಿ ನಮಗೆ ಸಂಬಂಧ ಇಲ್ಲ, ನಮಗೆ ಸಮಾಜವೇ ದೇವರು, ನಮಗೆ ಜನರೇ ಗಿರಾಕಿಗಳೇ ನಮ್ಮ ಪ್ರತೀಕಗಳು, ಅವರ ಪೂಜೆಯೇ ಅವರ ಸಂತೋಷವೇ ನಮ್ಮ ಪೂಜೆ ಅಂತಾರ. ವ್ಯಾಪಾರಿಗಳು ವ್ಯವಹಾರಗಳು ಎಲ್ಲ ಹೀಗೆ, ಇಲ್ಲಿ ಯಾರು ಮತ ವ್ಯವಸ್ಥೆ ಜಾತಿ ನೋಡುವುದಿಲ್ಲ ಅವನು. ಆದರೆ ಅವನ ಯೋಚನೆ ಭಗವಂತನ ಪೂಜೆಯಲ್ಲಿ ಬರಬೇಕು, ಅವನು ಪ್ರತೀಕನ ಉಪಾಸನೆ ಮಾಡಲೇಬೇಕು, ಅದು ತೋರಿಸಿಕೊಡ್ತಾರೆ. ಅದನ್ನು ನಾವು ಗೀತೆಯ ಕೃಷ್ಣನವಾದದಿಂದ ನಾವು ಸಾಮಾನ್ಯೀಕರಣ ಮಾಡಲಿಕ್ಕಾಗುವುದಿಲ್ಲ. ಅದನ್ನು ಕೃಷ್ಣ ಹಿಂಸೆಯನ್ನು ಒಪ್ಪುವುದಿಲ್ಲ, ಹೊಡಿಲಿಕ್ಕೆ ಹೇಳುವುದಿಲ್ಲ. ಅವನು ಹೇಳಿದ್ದಾನೆ, ಜನಾಂಗ ಬದುಕುವುದಿದ್ದರೆ ವಿರೋಧಿಗಳನ್ನು ಬಡಿಯಬಹುದನಿದ್ದಾನೆ, ಏನು ತೊಂದರೆ ಇಲ್ಲ. ದೇಶದ ಮೇಲೆ ಇವತ್ತು ಮುತ್ತಿಗೆ ಹಾಕ್ತಾ ಇದ್ದಾರೆ, ಆಕ್ರಮಣ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದಲೂ, ಪ್ರತಿಯೊಂದು ಕಡೆಯಿಂದಲೂ. ಅಂಥವರನ್ನು ನಾವು ಹಿಂಸೆ ಮಾಡಲಿಕ್ಕಿಲ್ಲ. ನಾವು ಬೌದ್ಧರ ತಾಣದವರು, ಅದನ್ನು ಒಪ್ಪಿಕೊಂಡವರು, ಸಂವಿಧಾನವೇ ನಮ್ಮದು ಆ ಬೌದ್ಧರದ್ದೇ ಹೇಳಿಕೊಂಡು ನಾವು ಸುಮ್ಮನೆ ಕೂತ್ಕೊಳ್ತೇವೆ. ಇಲ್ಲಿಯವರನ್ನೆಲ್ಲ ದೋಚುತ್ತಾರೆ, ಈಗಾಗಲೇ ದೋಚಿಯಾಗಿದೆ, ತಲೆ ಬಡಿತಾರೆ, ನಾಮಾವಶೇಷ ಆಗ್ತದೆ. ಅದಕ್ಕೆ ಜನಸಾಮಾನ್ಯರನ್ನು, ನಮ್ಮ ಮೇಲಿನ ಭರವಸೆಯನ್ನು ನಾವು ಉಳಿಸಿಕೊಳ್ಳಬೇಕಾದ್ರೆ ಸುತ್ತಮುತ್ತಲಿನವರು ಆಕ್ರಮಣಕಾರರನ್ನು, ಕೆಲವೇ ಜನರನ್ನು ಮುಗಿಸಬೇಕು. ಕೋಟಿಗಟ್ಟಲೆ ಜನರು ಒಳಗಿನವರು ಉಳಿಬೇಕಾದರೆ 100 ಗಟ್ಟಲೆ ಹೊರಗೆ ಬಂದವರನ್ನು ನಿರ್ದಾಕ್ಷಿಣ್ಯವಾಗಿ ವಿಚಾರಣೆ ಮಾಡ್ತೇನೆ, ಒಳಗೆ ಬಂದದ್ದು ಹೌದೋ ಅಲ್ಲವೋ ನಾಳೆ ನೋಡಿ ಹೇಳುತ್ತೇನೆ, ಅದೆಲ್ಲ ಬೇಡ. ಸಂಶಯ ಬಂದರೂ ಮುಗಿಸಿಬಿಡುವುದು, ಒಳಗೆ ಬರಲಿಕ್ಕೆ ಬಿಡಲಿಕ್ಕಲ್ಲ. ಇದನ್ನು ನಾವು ನೋಡ್ತಾ ಇಲ್ಲ. ಮೃದು ಧೋರಣೆಯಿಂದ ನಮ್ಮ ಅಖಂಡ ಸಾಮ್ರಾಜ್ಯದ 100 ಕೋಟಿ ಜನರು ಬದುಕುವುದಿಲ್ಲ. ಹೆಚ್ಚಿನ ಜನರು ಉಳಿಯಲಿಕ್ಕೆ ಕಮ್ಮಿ ಜನ ಸಾಯುವುದು ಪರವಾಗಿಲ್ಲ ಅಂತಾನೆ. ತುಂಬ ಜನ ಸಾಯುವುದಕ್ಕಿಂತ ಸ್ವಲ್ಪ ಜನರು ಸಾಯುವುದನ್ನು ಅಹಿಂಸೆ ಅಂತಲೇ ಹೇಳ್ತೇನೆ ಅಂತ ಕೃಷ್ಣನ ಮಾದದು.
ಸತಾಮಿತಮತ್ಯಂದಂ ತತ್ ಸತ್ಯಮಿತಿ ಗೀಯತೆ ಅಂತ ಕೃಷ್ಣ ಹೇಳಿ. ಒಳ್ಳೆಯವರ ಬದುಕೇ ನಿಜವಾದ ಬದುಕು. 1000 ಜನರಲ್ಲಿ 10 ಜನ ಕೆಟ್ಟವರು ಸಾಯ್ತಾರಾದರೆ ಏನು ತೊಂದರೆ ಇಲ್ಲ, ಮುಗಿಸಿಬಿಡುವ. ತ್ಯಜೇದೇಕಂ ಕುಲಸ್ಯಾರ್ಥೆ, ವಂಶ ಬದುಕುವುದಾದರೆ ಒಬ್ಬನನ್ನು ಬಿಡುವುದರಲ್ಲಿ ಏನು ತೊಂದರೆ ಇಲ್ಲ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಊರು ಒಳ್ಳೆಯದಾಗಿದ್ದರೆ ಅದು ಒಂದು ಮನೆಗೆ ಬೆಂಕಿ ಹಾಕು ಅಂದ. ಆ ಮನೆಯಿಂದ ಸಾಂಕ್ರಾಮಿಕವಾಗಿ ಜನ ಹಾಳಾಗ್ತಾರೆ ಅಂತಾದರೆ ಹೊಡೆದು ಬಿಡಯ್ಯ ಅಂತಾನೆ. ಕುರುವಂಶ ನಾಶ ಆದರೆ ಏನು ತೊಂದರೆ ಇಲ್ಲ, ಜಗತ್ತು ಕ್ಷೇಮ ಆಗತ್ತಲ್ಲ, ಹೋಗಲಿ ಅಂತ. ಇದು ಕೃಷ್ಣನ ಧೋರಣೆಗಳು. ಅದನ್ನು ಹೊರತುಪಡಿಸಿ ಕೃಷ್ಣ ಹಿಂಸೆಯನ್ನು ಚೋದನೆ ಮಾಡಲಿಲ್ಲ ಹೇಳಬೇಡಿ. ಕೃಷ್ಣ ಹಿಂಸೆಯನ್ನು ಚೋದನೆ ಮಾಡಿದ್ದಲ್ಲ, ಕೃಷ್ಣ ಸ್ವಕರ್ಮವನ್ನು ಚೋದನೆ ಮಾಡಿದ್ದಾನೆ. ಧರ್ಮ ಸ್ಥಾಪನೆ ಯಾವ ರೀತಿಯಲ್ಲಿ ಆಗದೆ ಅದನ್ನು ಮಾಡಿದ್ದಾನೆ. ಅಧರ್ಮದ ನಾಶ ಮಾಡುವಾಗ ಅಧರ್ಮೀಯ ನಾಶ ಆಗದೆ ಸಾಧ್ಯ ಇಲ್ಲ, ಕೆಲವೊಮ್ಮೆ ಸಾಧ್ಯ ಇಲ್ಲ. ಒಂದು ಬಕಾಸುರನನ್ನು ಕೊಲ್ಲುವ ಮೂಲಕ 100 ಬಕನ ಸಂಬಂಧಿಗಳು ಒಳ್ಳೆಯವರಾದರು ಸರಿ, ಅವನನ್ನು ಬಡಿಯದಿದ್ದರೆ ಯಾರೂ ದಾರಿಗೆ ಬರುವುದಿಲ್ಲ. ಆದ್ದರಿಂದ ಕೆಲವೊಮ್ಮೆ ಅಧರ್ಮವನ್ನು ಚ್ಯುತ ಮಾಡುವುದರಿಂದ ಒಳ್ಳೆಯ ರೀತಿಯಿಂದ ಧರ್ಮ ಸ್ಥಾಪನೆ ಆಗುತ್ತೆ, ಕೆಲವೊಮ್ಮೆ ಅಧರ್ಮಿಯನ್ನು ತೆಗಿಬೇಕಾಗತ್ತೆ. ರೋಗ ಹಿಡಿದ ಜಾಗವನ್ನು ಕೆಲವೊಮ್ಮೆ ಕತ್ತರಿಸಬೇಕಾಗತ್ತೆ. ಕೆಲವೊಮ್ಮೆ ರೋಗಕ್ಕೆ ಔಷಧ ಕೊಟ್ಟರೆ ರೋಗ ಹೋಗುತ್ತೆ, ರೋಗಿ ವಾಸಿ ಆಗ್ತಾನೆ. ಕೆಲವೊಮ್ಮೆ ರೋಗಿಯಲ್ಲಿ ಅಂಟಿಕೊಂಡ ರೋಗ ಇದ್ದರೆ ಆ ಅಂಗವನ್ನೇ ಕತ್ತರಿಸಬೇಕಾಗತ್ತೆ. ಅಂಗ ಕತ್ತರಿಸದಿದ್ದರೆ ರೋಗಿಯೇ ಸಾಯ್ತಾನೆ. ಅಂದರೆ ರೋಗಿಯ ಬದುಕನ್ನು ನೋಡಿಕೊಂಡಿರುತ್ತೆ. ಕೆಲವೊಮ್ಮೆ ರೋಗಕ್ಕೆ ಮದ್ದು ಕೊಡಬೇಕು, ಕೆಲವೊಮ್ಮೆ ರೋಗಿಯನ್ನು ಸಹ ಚಿಕಿತ್ಸೆಗೆ ಒಳಪಡಿಸಬೇಕಾಗತ್ತೆ. ರೋಗಕ್ಕೆ ಮಾತ್ರ ಅಲ್ಲ, ರೋಗಿಗೂ ಚಿಕಿತ್ಸೆ ಮಾಡಬೇಕಾಗತ್ತೆ. ಎರಡೂ ನೋಡಲಿಕ್ಕುಂಟು ಸನ್ನಿವೇಶಕ್ಕೆ ತಕ್ಕಂತೆ. ಪ್ರತಿಯೊಂದಕ್ಕೂ ಕತ್ತರಿಸುವುದಲ್ಲ. ಬೆರಳಿ ಗಾಯ ಆಗಿದೆ, ಅದು ಮೊನ್ನೆ ಕತ್ತರಿಸಿದ್ದಾರೆ, ಅದು ಕತ್ತರಿಸಿ ಬಿಡುವುದಲ್ಲ. ಅದು ಎಂಥ ಗಾಯ ಅಂತ ನೋಡಿಕೊಂಡು, ಒಂದೊಮ್ಮೆ ಅದು ವಿಷದ ಗಾಯ ಆದರೆ, ಹಾವು ಕಚ್ಚಿದ್ದಾದರೆ, ಮುಂದೆ ಕೊಳೆಯುತ್ತಾ ಹೋಗುದಾದರೆ ಬೆರಳು ಕತ್ತರಿಸಿ. ಇಲ್ಲಾದರೆ ಸುಮ್ಮನೆ ಇರುವೆ ಕಚ್ಚಿದ್ದಕ್ಕೆಲ್ಲ ಬೆರಳು ಕತ್ತರಿಸಿದ ಪ್ರಯೋಜನ ಇಲ್ಲ. ಅದು ನೋಡಿಕೊಳ್ಳಬೇಕಂದಾನೆ. ರೋಗಕ್ಕೋ ರೋಗಿಗೋ ನೋಡಿಕೊಳ್ಳಿಕ್ಕಿರುವುದೇ ಅದು ಚಿಕಿತ್ಸಕ ಬುದ್ಧಿ, ವಿಚಿಕಿತ್ಸಕ ಬುದ್ಧಿ. ಅದನ್ನು ಕೃಷ್ಣ ಇಲ್ಲೇ ಹೇಳುತ್ತಾನೆ. ನಾನು ಕೇಳಿದೆ, ಬಲಾತ್ಕರಿಸಿದೆ, ನನ್ನ ವಾದ ಅಂತ ನೀನು ಹೇಳಬೇಡ. ನನ್ನ ವಾದದ ಹಿಂದೆ ಮುನ್ನೆಲೆಗಳನ್ನೆಲ್ಲ ಬಹಳ ಸುಂದರವಾಗಿ ನೀನು ವಿಮರ್ಶೆ ಮಾಡುವಂತ. ಇತಿತೇ ಜ್ಞಾನಮಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ವಿಮರ್ಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾಕು. ಇದು ಒಬ್ಬ ವಿಮರ್ಶಕನ, ಸಂಶೋಧಕನ, ಹಿರಿಯ ಚೇತನನ, ಚಿಂತನೆಗೈದವನ ನಿಜವಾದ ಒಂದು ವಾಸ್ತವವಾಗಿರತಕ್ಕ ಉದ್ಗಾರ, ಹಾರ್ದಿಕವಾದ ವ್ಯವಸ್ಥೆ ತನ್ನನ್ನು ತೆರೆದ ಪುಟವಾಗಿ ಇಡುವುದು. ನಾನು ಯಾವಾಗಲೂ ಹೇಳುವುದುಂಟು, ಒಬ್ಬ ಕವಿಯಿಂದ ಅನಿಸಿಕೊಳ್ಳಬೇಕಾದರೆ ಅವನು ಕಟ್ಟು ವಿಮರ್ಶೆಗೆ ಗುರಿಯಾಗಬೇಕು ಅಂತ. ಅದು ಇಲ್ಲಿತ್ತು, ವಿಮರ್ಶೆ ಶಬ್ದ ಇಲ್ಲಿತ್ತು. ಎಂತಹ ಕಹಿ ವಿಮರ್ಶೆಗೂ ಎಂತಹ ಕಟು ವಿಮರ್ಶೆ. ಕಹಿ ಅಂದರೆ ಕಹಿ, ನಮಗೆ ಗೊತ್ತುಂಟು. ಹಾಗಲಕಾಯಿ ಇದ್ದು ಅದು ಕಹಿ, ಕಟು ಅಂದರೆ ಅದು ಖಾರ. ವಾಸ್ತವವಾಗಿ ಮೆಣಸಿನದ್ದು ಖಾರ, ಅದು ಕಟು. ಅದರಿಂದ ರಸದಲ್ಲಿ, ರುಚಿಯಲ್ಲಿ ಕಟು ಬೇರೆ, ಕಹಿ ಬೇರೆ. ಅದು ಎರಡನ್ನಿಟ್ಟುಕೊಂಡದ್ದು. ಕೆಲವೊಮ್ಮೆ ಕವಿಗೆ ಅವನ ವಿಷಯದ ಮೇಲೆ ಕಹಿಯಾದ ಜನರು ವಾಸ್ತವವಾದ ಅಂಶಗಳನ್ನು ಹೇಳುವುದುಂಟು. ಕೆಲವೊಮ್ಮೆ ಕಟುವಾಗಿ, ತೀಕ್ಷ್ಣವಾಗಿ, ಖಾರವಾಗಿ ಅವನ ಬಗ್ಗೆ ವಿಮರ್ಶೆಗೈದುಂಟು. ಎರಡಕ್ಕೂ ತೆರೆದುಕೊಳ್ಳುವವ ಕವಿ. ಅದನ್ನು ಸಿಹಿಯೇ ಇರಬೇಕು, ಅದಕ್ಕೆ ಬೇಕಾದಷ್ಟು ಬೆಣ್ಣೆ ತುಪ್ಪ ಲೇಪನ ಆಗಿರಬೇಕು. ಅದು ಕವಿಯ ಚಮತ್ಕಾರ. ಇನ್ನೊಬ್ಬರ ಜನರ ನಾಲಿಗೆಗೆ ಸಿಹಿ ಚುಚ್ಚಿಸಿ ಒಳಗಿನಿಂದ ಹೊರಟಾಗಿರುವುದು ವ್ಯವಸ್ಥೆ ಅಲ್ಲ. ಅದಕ್ಕೆ ಬೇಕಾದ ಹಾಗೆ ವ್ಯತ್ಯಾಸಗೊಳಿಸುವುದು ಇದು ಕವಿಯಲ್ಲ. ಕವಿಯಾಗಬೇಕಾದರೆ ಎಂತಹ ವಿಮರ್ಶೆಗೂ ತನ್ನನ್ನು ಒಡ್ಡಿಕೊಳ್ಳಬೇಕು. ಇದು ಕವಿತ್ವ ಅಂದರೆ. ಇದು ಕವಿಯ ಹೃದಯವಂತಿಕೆ ಅಂದರೆ. ಯಾವ ಕಾಲದಲ್ಲಿಯೂ, ನನ್ನ ಕಾಲದಲ್ಲಿ ಅಂತ ಇಲ್ಲ ಅವನತ್ತು, ಮುಂಬರುವ ಕಾಲಕ್ಕೂ ಹಿಂದಿನವರ ಜನಾಂಗಕ್ಕೂ ಈ ಗೆರೆ ಯಾವ ಕಾಲದಲ್ಲಿ ವಿಮರ್ಶೆಗೆ ತೆರೆದುಕೊಂಡರೆ ಅವನು ಸಾರ್ವಕಾಲಿಕವಾಗಿ ನಿಲ್ಲುವ ಒಬ್ಬ ಕವಿ ವಾಸ್ತವವಾಗಿ. ಅದಾದರೆ ಸರಿ. ಇದು ಒಬ್ಬ ನಿಜವಾಗಿ ಚಿಂತಕನು ಹೇಳಿಕೊಳ್ಳುವ ಸಂಗತಿ. ಕೃಷ್ಣ ಹೇಳುತ್ತಾನೆ, ನಾಳೆ ನಾನು ಹೇಳಿದ್ದಕ್ಕೆ ಅರ್ಜುನ ಕೆಲಸ ಮಾಡಿದ್ದ ಅಂತ ಆಗಬಾರ್ದು. ಅರ್ಜುನ ವಿಮರ್ಶೆ ಮಾಡಿ ಕೆಲಸ ಮಾಡಿದ್ದಾನೆ ಎನ್ನುವುದು ಜನ ಹೇಳಬೇಕು. ಅದಕ್ಕೆ ಕೃಷ್ಣ ಅವಕಾಶವೇ ಕೊಡಲಿಲ್ಲ. ಮೊದಲೇ ತತ್ತರಿಸಿ ಹೋಗಿದ್ದಾನೆ, ಅರ್ಧಂಬರದಾಗಿಬಿಟ್ಟಿದ್ದಾನೆ. ಇನ್ನಷ್ಟು ಅವನಿಗೆ ವಿಶ್ವರೂಪ ತೋರಿಸಿ ಅವನನ್ನು ನಿಬ್ಬೆರಗಾಗಿಸಿ ಸುತ್ತಮುತ್ತಲು ತಿರುಗುವಂತೆ, ಪ್ರದಕ್ಷಿಣೆ ಬರುವಂತೆ ಮಾಡಿ, ಕೆಲವರು ಹೇಳುವುದುಂಟು, ಮಾತಾಡುತ್ತಾ ಮೋಡಿ ಮಾಡಿದ್ದಾರೆ, ಮೆಸ್ಮರೈಸ್ ಮಾಡಿದ್ದಾರೆ, ಆದ್ದರಿಂದ ಜನ ವಶ ಆಗಿಬಿಟ್ಟಿದ್ದಾರೆ, ಕೊನೆಗೆ ತಮ್ಮ ಆಭರಣಗಳನ್ನೆಲ್ಲ ಕೊಟ್ಟು ಹೋಗಿದ್ದಾರೆ ಅಂತ. ಕೊನೆಯಾಗುವುದಾಗೆ ಇದು ಮಾಯಾ ಅಥವಾ ಏನೋ ಒಂದು ಕ್ಷಣಿಕವಾಗಿರತಕ್ಕಂಥ ಮೋಹ, ಇನ್ಯಾವುದೋ ಒಂದು ವಿಚಿತ್ರವಾಗಿರತಕ್ಕ, ವಿಪರೀತವಾಗಿರತಕ್ಕಂತಹ ಅನ್ಯಾಯ. ಆದರೆ ಭಗವಂತ ಹೇಳ್ತಾನೆ, ನಾನು ಏನು ಮಾಡುವುದಿಲ್ಲ ನಿನಗೆ ಅಂತ. ನೀನು ವಿಚಾರಗಳನ್ನು ವಿಮರ್ಶೆ ಮಾಡುವಂಥ. ವೈಚಾರಿಕ ವಿಮರ್ಶೆಗೆ ಬಿಟ್ಟುಕೊಟ್ಟ. ನಾವು ಶಾರೀರಿಕವಾಗಿ ಒಬ್ಬ ಸಂತ್ರಸ್ತನಾದಾಗ ಅವನನ್ನು ಎಳೆಯುವುದು ಸುಲಭ.
ಒಬ್ಬ ಆರ್ಥಿಕವಾಗಿ ಪರಿಸ್ಥಿತಿಯಲ್ಲಿ ಸೋತು ಹೋದಾಗ ಅವನನ್ನು ಬುಟ್ಟಿ ಹಾಕೊಳ್ಳುವುದು ಬಹಳ ಚಂದ. ಆದರೆ ಒಬ್ಬ ವಿಚಾರದಲ್ಲಿ ದುರ್ಬಲನಾದಾಗ ಅವನ ಮೇಲೆ ವಿಚಾರ ಮಾಡಲಿಕ್ಕೆ ಅವಕಾಶ ಕೊಟ್ಟವರನ್ನು ಎಳೆಯುವುದುಂಟಲ್ಲ, ಅದು ಬಹಳ ಕಷ್ಟ. ತ್ರಿವಿಕ್ರಮ ಪಂಡಿತರು ಆ ಕಾಲದಲ್ಲಿ ಎಲ್ಲ ಅದ್ವೈತಗಳ ಚಿಂತನೆಗಳನ್ನು ಗಟ್ಟಿ ಮಾಡಿಕೊಂಡವರು. ಸಾಲದ್ದಕ್ಕೆ ತತ್ವವಾದದ ಆಚಾರ್ಯ ಮಧ್ವರ ಅನೇಕ ಮೂಲ ಗ್ರಂಥಗಳ ಬಗ್ಗೆ ಗುಟ್ಟಿನಲ್ಲಿ ಕೃಷಿ ಮಾಡಿದವರು, ಅಧ್ಯಯನ ಮಾಡಿದರು. ಅವರ ವಂಶದವನೇ ಮಧ್ವರ ಗ್ರಂಥಪಾಲನಿದ್ದ, ಲೈಬ್ರೇರಿಯನ್. ಹಾಗಾಗಿ ಪುಸ್ತಕಗಳನ್ನು ಬೇಕಾದಾಗಿ ತರಿಸಿಕೊಂಡು ಅದನ್ನು ನೋಡಿಕೊಂಡು ಹಿಂತಿರುಗಿಸ್ತಿದ್ರು ಅವರು ಚೆನ್ನಾಗಿ. ಆದ್ದರಿಂದ ಅವರಿಗೆ ಎರಡೂ ರೀತಿಯ ದರ್ಶನಗಳ ಭಾಗ್ಯ ಆಗಿದೆ. ಸ್ವಯಂ ಅದ್ವೈತದಲ್ಲಿನ ದಿಗ್ಗಜ ಆಚಾರ್ಯ ಮಧ್ವರ ಚಿಂತನೆಗಳನ್ನೆಲ್ಲ, ಅವರು ಹೊರಹಚ್ಚಿದ ವಿಭಾಗಗಳನ್ನೆಲ್ಲ ಕೂಲಂಕುಷವಾಗಿ ಅಧ್ಯಯನ ಮಾಡಿದವರು ಕೊನೆಗೆ ಒಂದು ದಿನ ಎದುರಿಗೆ ಬಂದು ಕೂತರು. ಸಾಧ್ಯ ಇದ್ದಷ್ಟು ನಾನು ಎದುರಲ್ಲಿ ಚರ್ಚೆ ಮಾಡಿಕೊಂಡು ಅದನ್ನು ಗೆಲ್ತೇನೆ ಅಂತ. ಕೊನೆಗೂ ಆಗಲಿಲ್ಲ, ಸೋತ್ರವರು. ಸಹಜವಾಗಿಯೇ ವಿಮರ್ಶೆ ಮಾಡಿ ಚಿಂತನೆ ಮಾಡಿ ತಮ್ಮ ಸೊತ್ತಿನಲ್ಲಿ ಸ್ವಾರಸ್ಯ ಇಲ್ಲ ಎನ್ನುವುದನ್ನು ಜಗತ್ತಿಗೆ ಅರ್ಥ ಮಾಡಿಸಿದ್ರು. ಆದರೆ ಇವತ್ತು ಜಗತ್ತು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾಕೆಂದರೆ ಯಾರಿಗೂ ಬೇಡ, ಕೃಷ್ಣ ಹೇಳಿದ ವಿಮರ್ಶೆ ಬೇಡ. ಆಪಾತ ರಮಣೀಯ ಆದರೆ ಸರಿ, ಮೇಲಿಂದ ಮೇಲೆ ಹೇಗಿದೆ ಎಂದು ನೋಡಿದ್ರೆ ಆಯಿತು. ಆಳಕ್ಕೆ ಇಳಿದು ಅದನ್ನು ಕಲಡಿಸಿ ಅಲ್ಲಿನ ಸಾರವನ್ನು ಹೊರತೆಗೆದು ಅದರಲ್ಲಿ ಬಹಳ ಸುಂದರವಾಗಿ ಸವಿಯುತ್ತಾ ಮುಂದುವರಿಯಬೇಕೆನ್ನತಕ್ಕ ಪುರುಸೊತ್ತು ಒಳಗೂ ಹೊರಗೂ ಇಲ್ಲ. ಹೊರಗೆ ಬಹಳಷ್ಟು ಬೇಕು ಸೊತ್ತುಗಳು ನಮಗೆ, ಒಳಗೂ ಪುರುಸೊತ್ತು ಬೇಕು. ಹಾಗಿದ್ದರೆ ಮಾತ್ರ ಆಗೋದು. ಯೋಗ್ಯತೆ ಒಳ್ಳೆಯದಿದ್ದರೆ ಪರಿಸರ ಚೆನ್ನಾಗಿ ಆಗತ್ತೆ, ಕೆಲಸ ಮುಂದುವರಿಸ್ಬೋದು. ಅದನ್ನು ಕೃಷ್ಣ ಶಾಸ್ತ್ರ ಪರಿಧಿಯಲ್ಲಿ ಬಂದಾಗ ಒಂದು ಗೆರೆ ಹಾಕ್ತಾನೆ, ವಿಮರ್ಶೆ ಮಾಡಿ ಅಂತ. ವಿಮರ್ಶೆ ಮಾಡುವುದಂದಾಗ ಅಲ್ಲಿನ ಒಂದು 4 ಗೆರೆ ಹಾಕುವುದು, ಇಲ್ಲಿನ 4 ಗೆರೆಯನ್ನು ಹಾಕುವುದು. ಅಂದರೆ 10 ಪುಟಕ್ಕೆ ಒಂದೊಂದು ಗೆರೆಯನ್ನು ಹಾಕಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದು ಪ್ರಯೋಜನ ಅಲ್ಲ ವಿಮರ್ಶೆ ಅಂದರೆ. ವಿಮರ್ಶೆ ಮಾಡಲಿಕ್ಕೆ ಇವತ್ತೊಬ್ಬ ಬೆಪ್ಪನೂ ಆಗ್ತದೆ ಹಾಗೆ ಮಾಡಿದರೆ ಎಂದು ಅಲ್ಲಿದ್ದದ್ದನ್ನು 10 ಕಡೆದ್ದು ಬರಿ ಅಂತ ಹೇಳೋದು. ವಿಮರ್ಶೆ ಅಂದರೆ ಮೊದಲು ಅವನಲ್ಲಿ ಇರಬೇಕು ಅಂತ ಅನೇಕ ಸಮ ಪುಸ್ತಕಗಳನ್ನು ನೋಡಿರಬೇಕು. ಆನಂತರ ಇಲ್ಲಿ ಬಂದಾಗ ಅದರಲ್ಲಿನ ವ್ಯತ್ಯಾಸಗಳು, ಹರವುಗಳು, ಅದರಲ್ಲಿರತಕ್ಕ ಆಂತರ ವೈವಿಧ್ಯಗಳು, ಅದನ್ನು ಉಪಯೋಗಿಸಿಕೊಂಡಿರತಕ್ಕಂಥ ಬಗೆಗಳು, ಇದನ್ನವ ತೋಲನ ಮಾಡಲಿಕ್ಕೆ ಉಂಟು. ಸುಲಭ ಇಲ್ಲ. ವಿಮರ್ಶೆ ಬರೆಯುವುದಂದರೆ ಅಷ್ಟು ಸುಲಭದ ಸಂಗತಿಯಲ್ಲ. ಅದಕ್ಕೆ ತುಂಬ ಪಾಂಡಿತ್ಯ ಬೇಕಾಗತ್ತೆ, ತುಂಬ ಕೃಷಿ ಬೇಕಾಗತ್ತೆ. ಇದನ್ನು ಕೃಷ್ಣ ಇಲ್ಲಿ ಇಟ್ಟಿದ್ದಾನೆ. ಇಷ್ಟು ಹೇಳಿದ್ದೇನೆ ನಿನಗೆ, ನೋಡು ವಿಮರ್ಶೆ ಮಾಡಿ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಅಂತ ಒಂದು ನ್ಯಾಯ ಇದೆ. ಆ ನ್ಯಾಯದ ಉತ್ತರಾರ್ಧ ಜನರಿಗೆ ಕಮ್ಮಿ ಗೊತ್ತಿರೋದು, ಅಂದರೆ ಸರಿ ಗೊತ್ತಿರುವುದು ಕಡಿಮೆ ಅಂತ. 1000 ವರ್ಷದ ಕೆಳಗಿನ ಗೆರೆ ಹೇಗಿತ್ತು, ಇವತ್ತೇನಾಗಿದೆ ತೋರಿಸ್ತೇನೆ. ಮೊದಲು ಇವತ್ತೇನಿದೆ ಹೇಳ್ತೇನೆ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ ಇವತ್ತು ಜನ ಆಡುವ ಕ್ರಮ. ಏನಾದರೂ ಯೋಗ್ಯವಾದ ಶಬ್ದವೋ ಚಿಂತನೆಯೋ ಇದ್ದರೆ ಅದನ್ನು ಸ್ವೀಕರಿಸಿ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ. ಮಾತನ್ನು ನಾವು ಒಪ್ಪುವುದು ಯಾವಾಗ ಅಂದರೆ ಅದು ಸಹಜವಾಗಿ ಯುಕ್ತಿಗೆ, ಸಿದ್ಧಾಂತಗಳಿಗೆ, ಲಾಜಿಕ್ಕಿಗೆ ಅದು ಸಮನ್ವಯ ಆಗಿದ್ದರೆ, ತರ್ಕದಿಂದ ಅದು ಗಟ್ಟಿಯಾಗಿದ್ದರೆ ನಾವು ಮಾತನ್ನು ಒಪ್ತೇವೆ. ಯಾಕೆ ಏನು ಅಂತ ಒಟ್ಟಾರೆ ಒಂದು ರೀತಿಯ ಹೊಗೆಯಾಗೆ ನಮಗೆ ಕಂಡ್ರೆ ಇಲ್ಲೆಂಥದ್ದಿದು ಹೊಗೆಯೆಲ್ಲ ಹೇಳುತ್ತೆ ಅಂದರೆ, ಅದಕ್ಕೆ ಅದು ಬೆಳಿಗ್ಗೆ ದಟ್ಟವಾದ ಮಂಜು ಎಲ್ಲ ಇತ್ತು, ಮೋಡ ಎಲ್ಲ ಬಂದಿದೆ, ಅದು ಚೆನ್ನೈಯಲ್ಲಿ ಮುಂಬೈಯೆಲ್ಲ ಮಳೆಯಾಗಿದೆ, ಅದು ಅಂದರೆ ಅಯ್ಯ ಹೇಳುವುದು ಸರಿ, ಅಲ್ಲಿ ಮಳೆ ಬಂದದ್ದು ಇಲ್ಲೇ ಹೇಳುವುದಿಲ್ಲ. ಬೆಳಿಗ್ಗೆ ಮೋಡ ಇದ್ದದ್ದನ್ನು ಒಪ್ಪಿಕೊಳ್ಳುತ್ತೇವೆ. ಆದರೆ ಈಗ ಕಾಣುವ ಹೊಗೆಗೆ ಇದೆಂಥ ಸಂಬಂಧ? ಯುಕ್ತಿ ಸರಿಯಾಗಲಿಲ್ಲ, ತರ್ಕ ಚೆನ್ನಾಗಿ ಆಗಲಿಲ್ಲ, ಒಪ್ಪುವಾಗಿಲ್ಲ ಮಾತು. ಅದನ್ನು ಸರಿಯಾಗಿ ಅರ್ಥ ಮಾಡಿಸಬೇಕು. ಇಲ್ಲಿ ಎಲ್ಲಿಯೋ ಯಾರಿಗೋ ಎಂಥದೋ ಬಟ್ಟೆಯೋ ಕಸ ಒಟ್ಟು ಮಾಡಿ ಸುಟ್ಟೋಗಿರಬೇಕು. ಅದರದ್ದು ವಾಸನೆ ಸಮೇತ ಬರ್ತಾ ಇದೆ, ಅದರ ಬೂದಿಯೂ ಬರ್ತಾ ಇದೆ ಅದರೊಟ್ಟಿಗೆ, ಅದರ ಹೊಗೆಯೇನೋ ಇಲ್ಲಿದೆ ಅಂತ. ಅದಾದರೆ ಯುಕ್ತಿ ಹುಡುಕಲಿಕ್ಕೆ ಬರ್ತದೆ. ವಾಸನೆ ಎನ್ನುವುದೊಂದು ಕಾರಣ, ಪ್ರತ್ಯಕ್ಷಕ್ಕೆ ನಿಲ್ಲುತ್ತದೆ. ಅದು ಹುಡುಕಿಕೊಂಡು ಇದೇ ಪರಿಸರದಲ್ಲಿ ಮಾತ್ರ, ಹೊರಗಿಲ್ಲ ಅದು ಆ ಧೂಮಗಳು. ಇಲ್ಲಾದರೆ ಮೋಡದ್ದೆಲ್ಲಾಗಿದ್ದರೆ ಹೊರಗೂ ಕಾಣಬೇಕಿತ್ತಲ್ಲ, ಇಲ್ಲಲ್ಲ. ಹೀಗೆ ಒಂದು ಯುಕ್ತಿ ಅನ್ವಯಗೊಂಡರೆ ಮಾತ್ರ ನಮ್ಮ ತರ್ಕ, ನಮ್ಮ ಚಿಂತನೆಗಳು ಪರಿಸರಕ್ಕೆ, ಆ ಪ್ರಸಂಗಕ್ಕೆ ಅನ್ವಯ ಆದರೆ ಅದನ್ನು ತಗೊಳ್ಳಿಕ್ಕೆ ಉಂಟು. ಅದನ್ನು ತಗೊಳ್ಳುವಾಗ ಯಾರು ಹೇಳಿದ್ದು ಅಂತ ನೋಡಿ ತಗೊಳ್ಳಿಕ್ಕಿಲ್ಲ. ಅದು ಬಾಲ ಆದಪಿ ಶುಕ ಆದಪಿ ಅಂತ. ಅದೊಂದು ಸಣ್ಣ ಮಗುವೇ ಹೇಳಿರಲಿ, ಇಲ್ಲ ಇಲ್ಲಿ ಬಟ್ಟೆ ಎಂಥದ್ದು ವಾಸನೆ ಬರ್ದಾಗಿ ಉಂಟು, ಬಟ್ಟೆಯನ್ನು ಹಾಕಿ ಸುಟ್ಟಿರಬೇಕು, ಕಾಗದ. ಯಾಕೆ ದಿನ ಮನೆಯಲ್ಲಿ ಕಾಗದ ಸುಟ್ಟು ಗೊತ್ತಿರ್ತದೆ ಚೆನ್ನಾಗಿ, ಅದಕ್ಕೆ ಕಾಗದ ಸುಟ್ಟಿರಬೇಕು ಅಂತ ಹೇಳ್ತದೆ. ನೀನು ಹೇಳೋದೆಂಥದ್ದು, ನಾವೆಲ್ಲ ಚೆನ್ನೈ ಮುಂಬೈದು ಮಳೆ ಯೋಚನೆ ಮಾಡ್ತಾ ಇದ್ದೆ, ನೀನು ಕಾಗದ ಸುಟ್ಟದ್ದು ಹೇಳ್ತು. ಇಲ್ಲ ಮಗು ಹೇಳಿದರು, ಸರಿಯಾದರೆ ಸರಿಯಲ್ವ, ಕೇಳೋದಿಲ್ಲ ಏನು ಮತ್ತೆ.
ಹಾಗೆ ಕೆಲವು ಹಕ್ಕಿಗಳು ಮಾತಾಡ್ತಾ ಇದ್ದವು ಹಿಂದೆ, ಶುಕಾದಪಿ ಅಂತ. ಅದು ಯಾರೋ ಬಂದದ್ದನ್ನು ಹೇಳ್ತದೆ, ಬಂದವನು ಎಂಥದ್ದು ಅಂತ ಹೇಳ್ತದೆ, ನಾವು ಅದರ ಬಾಯಿ ಮುಚ್ಚುವುದಲ್ಲ, ಅದು ಕ್ರಮ ಕಷ್ಟ. ಕಳ್ಳ ಬಂದರೆ ನಾಯಿ ಬೊಗಳುವ ಕ್ರಮ ಬೇರೆ, ಸರಿಯಾದವ ಅಂದರೆ ಅದು ಕೂಗುವ ಕ್ರಮ ಬೇರೆ. ಅದಕ್ಕೆ ನಾನು ಬೊಗಳುವುದು ಕೂಗುವುದು ಶಬ್ದ ಬೇರೆ ಮಾಡಿತ್ತು ನಾನು ಸಹ. ಆದ್ದರಿಂದಲೇ ಕಾಡಿನಲ್ಲಿ ಸಹಜವಾಗಿ ನೀವು ನಡೆಯುವುದಿದ್ರೆ ಯಾವ ಪ್ರಾಣಿಗಳು ನಿಮ್ಮನ್ನೇನು ಮಾಡುವುದಿಲ್ಲ. ಅಲ್ಲ, ಬೆನ್ನೆಯಿಂದ ಬರ್ತದೆ, ಬರಲಿ ಅಯ್ಯ, ಬರಬೇಕು ಯಾಕೆ, ಬರಬಾರ್ದು ಯಾಕೆ, ಅದು ನಿಮಗೆ ಫ್ರೆಂಡ್ಲಿ ಬರುವುದು, ನಿಮ್ಮನ್ನು ಬೀಳ್ಕೊಡ್ಲಿಕ್ಕೆ ಬಂದದ್ದು. ಬೀಳ್ಕೊಡ್ಲಿಕ್ಕೆ ಮೈ ಮೇಲೆ ಆರಲಿಕ್ಕೆ ನಮಗೆ ಗೊತ್ತಿಲ್ಲ. ನಿಮ್ಮ ಎದೆಯೊಳಗೆ ತಲ್ಲಣ ಉಂಟಲ್ಲ, ಸಂಶಯ ಬಂತಲ್ಲ, ಅದಕ್ಕೆ ನೀವು ಅದರ ಮೇಲೆ ಆರಲಿಕ್ಕೆ ತಯಾರಾಗ್ತಾ ಇದ್ದೀರಿ. ಹಿಂದೆ ನೋಡೋದು ಯಾಕೆ, ಅದಕ್ಕೆ ಹತ್ತಿರ ಬಂದರೆ ನಾವು ಹಿಂದೆ ತಿರುಗಿ ಬಡಿಯುವುದು ಅಂತ. ಅದೇ ತಪ್ಪು. ಅದು ಏನಾದರೂ ಮಾಡ್ತದೆ ಅಂತ ನೀವು ತಪ್ಪು ಯೋಚನೆ ಮಾಡಿದ್ದಕ್ಕೆ ಅದಕ್ಕೆ ತಪ್ಪು ಕಂಡದ್ದು. ನಾವು ಯಾಕೆ ಸುಮ್ಮನೆ ಮನುಷ್ಯರಿಗೆ ಹಾಳು ಮಾಡುತ್ತೇವೆ, ಅವ್ರು ಯಾಕೆ ನಮ್ಮನ್ನು ಏನಾದರೂ ಹೊಡಿಬೇಕು ಅಂತ ಯೋಚನೆ ಮಾಡೋದು ಎನ್ನುವುದು ಅವುಗಳಿಗೆ ಕ್ರೂರತ್ವಕ್ಕೆ ಉಪೋದ್ಬಲಕ್ಕಾಗತ್ತೆ. ನೀವು ಸಹಜವಾಗಿ ನಡ್ಕೊಂಡು ಹೋದರೆ ಏನು ಮಾಡುವುದಿಲ್ಲ, ಚೆನ್ನಾಗಿರುತ್ತೆ, ಖುಷಿ ಪಡ್ತದೆ. ಹತ್ತಿರ ಬರೋದು ಯಾಕೆಂದರೆ ಖುಷಿ ಆಗಲಿಕ್ಕೆ. ಇದು ಯಾವ ಜಾತಿ ನಮೂನೆ ಪ್ರಾಣಿ, ಯಾಕೆ ಇದು 4 ಕಾಲಲ್ಲಿ ಹೋಗುವುದಿಲ್ಲ, ಅದು ನೋಡೋದು, ಕುತೂಹಲದಲ್ಲಿ ನೋಡೋದು, ಆಗ್ಬೋದಲ್ಲ ಪಾಪ, ಇದರ ತಾಯಿ ಹೇಳಿಕೊಡಲಿಲ್ಲ ಕಾಣ್ತದೆ ನಾನು ನಡಿಲಿಕ್ಕೆ ಅಂತ ತೀರ್ಮಾನ ಮಾಡಿ ಹಿಂದೆ ಹೋಗ್ತದೆ. ಮತ್ತೆ ಅದು ಗೊತ್ತಾಗ್ತದೆ ಇದಕ್ಕೆ ಪಾಪ ಸರಿಯಾಗಿ ಟ್ರೈನ್ ಆಗಲಿಲ್ಲ, ಶಿಕ್ಷಣ ಸರಿ ಕೊಡಲಿಲ್ಲ ಕಾಣ್ತದೆ ಇದು ಅಸ್ಸಾಮಿಗೆ ಹೇಳಿ ಇನ್ನು ನಾವೆಲ್ಲ ಎಷ್ಟು ಚೆನ್ನಾಗಿ 4 ಕಾಲಲ್ಲಿ ಹೋಗ್ತದೆ, ಇದಕ್ಕೆ ಬರೋದಿಲ್ಲಲ್ಲ ಅಂತ ಪಾಪ ಅಂತ ತಿಳ್ಕೊಂಡು ಹೋಗ್ತದೆ. ಅದು ಮತ್ತು ಹಿಂತಿರುಗಿ ನೋಡ್ತದೆ, ಸುಮ್ಮನೆ ತಮಾಷೆ ಮಾಡಿದ್ರಂತೆ, ವಾಸ್ತವ ಇರಲಿಲ್ಲ. ಸೀತೆ ಅವಳ ಬಗ್ಗೆ ರಾಮ ಅಳುವುದು, ಇಡೀ ಹುಡುಕುವುದು, ಎಷ್ಟು ಮಾರಾಯರ ಮಂಗಗಳು ಒಟ್ಟಾಗಿ ಹೋಗಿ ಹುಡುಕಿದ್ದು, ಯುದ್ಧ ಮಾಡಿದ್ದು, ಗಲಾಟೆಯೋ ಗಲಾಟೆ. ಎಲ್ಲ ಮಂಗಗಳು ಮತ್ತೆ ಹೋಗಿ ಹೇಳುವುದೇ ಎಂದದು, ಹೀಗೆ ಯುದ್ಧ ಮಾಡಿದೆವು, ಆಗಿದ್ದು ಮಾಡಿ, ಇಂಥವನನ್ನು ಬಡಿದದ್ದು ಅಂಥವನ್ನ ಬಡಿದು, ಕೆಳಗೆ ಬಿದ್ದದ್ದು ಮೇಲೆ ಹಾರಿಸಿದ್ದು, ಎಲ್ಲ ಮುಗಿಯುವುದೇ ಇಲ್ಲ. ವಾರವಾದರೂ ಮುಗಿಯುವುದಿಲ್ಲ. ಅದರ ಮಡದಿಯರ ಹತ್ರ ಮರಿಗಳ ಹತ್ರ ಎಲ್ಲ ಹೇಳುವುದು ಗಮ್ಮತ್ತು. ಹೀಗೆಲ್ಲ ಆಯಿತು, ಹೀಗೆಲ್ಲ ಆಯಿತು, ಒಂದೊಂದು ಸೇತುವೆ ಹಾರುವುದು, ಹಿಂದೆ ಹೋಗುವುದು, ಕುಂಭಕರ್ಣ ಬಂದಾಗ ಗೌಜಿತ್ರಿ ಅವುಗಳದ್ದು, ಕಪಿಗಳದ್ದು ವಾರ್ತೆಗಳು. ಯಾವ ಪೇಪರ್ ಇಲ್ಲಲ್ಲ ಓದಲಿಕ್ಕೆ ಮನೆಗಳಿಗೆಲ್ಲ, ಹಾಗೆ ಈ ರೇಡಿಯೋ ವಾರ್ತೆಗಳು ಇಲ್ಲ, ಎಂಥದ್ದು ಇಲ್ಲ, ಸುದ್ದಿ ಸೂರುಗಳು ಏನಿಲ್ಲ. ಆ ನಂತರ ಈ ಮಂಗಗಳಿಗೆಲ್ಲ ಖುಷಿ ಆಯಿತು, ಅಯೋಧ್ಯೆಗೆಲ್ಲ ಬರಲಿಕ್ಕೆ ಹೇಳಿದ್ದಾನೆ ರಾಮ ಪಟ್ಟಾಭಿಷೇಕದ ನಂತರ, ಊಟ ಉಂಟು ಅಂತ ಔತಣಕೂಟಕ್ಕೆ. ಅಂದರೆ ಕತೆ ಇಲ್ಲ, ಅದು ರಾಮಾಯಣದ್ದಲ್ಲ, ಅದು ಪಕ್ಕಡೆ ಕತೆ. ಕೊನೆಗೆ ಎಲ್ಲ ಹೆಣ್ಣು ಮಂಗಗಳಿಗೆಲ್ಲ ಕುತೂಹಲಂತೆ, ಅದು ಎಂಥದ್ದು ಸೀತೆ ಅಂದರೆ ಅಷ್ಟು ಜೋರಿ ಇರಬೇಕು, ರಾಮ ಅಷ್ಟು ಹುಡುಕಿ, ನಾವೆಲ್ಲ ಮಂಗಗಳು ಹೋಗಿ ಹುಡುಕಿ ತಂದು ಯುದ್ಧ ಮಾಡಿ ತರಬೇಕಾದ್ರೆ ಅದು ಸೀತೆ ಹೇಗಿರಬೇಕು ಅಂತ ಎದುರಲ್ಲಿ ಆಚೆ ಈಚೆ ಮೇಲೆ ಕೆಳಗೆ ಮೋರೆ ಕೈ ಕಣ್ಣು ಎಲ್ಲ, ಕೆಲವು ಮುಟ್ಟಿ ನೋಡುವುದು, ಹತ್ತಿರ ಒಂದು ದುರುಗುಟ್ಟಿ ನೋಡುವುದು, ಮತ್ತು ಮರ ಹತ್ತಿ ನೋಡುವುದು, ತಲೆ ಕೆಳಗೆ ಮಾಡಿ, ಅಂದರೆ ಕೆಲವು ಚೆಂದ ನೋಡ್ತಾವೆ ಅವುಗಳು, ತಲೆ ಕೆಳಗೆ ಮಾಡಿ ನೋಡುವುದುಂಟು ಅವುಗಳು. ಅದೆಲ್ಲ ನೋಡಿಕೊಂಡ್ರು. ಕೊನೆಗೆ ಹಿಂಬದಿ ನೋಡ್ತಾವೆ, ಆಯಿತು, ಅವುಗಳ ಪೂರ ಉಮೇದು ಹೋಯಿತು, ಟುಸ್ ಆಯಿತು. ಶ್ಯಾ ಅಂದರು, ಎಂತ ಇದಕ್ಕೆ ಬಾಲವೇ ಇಲ್ಲಲ್ಲ, ಶ್ಯಾ. ಕೊನೆಗೆ ಎಲ್ಲ ಸೌಂದರ್ಯದ ಪರಾಕಾಷ್ಠೆಯಲ್ಲಿ ಹೋಗಿಕೊಂಡು ಒಂದು ವಿಷಯದಲ್ಲಿ ಎಲ್ಲ ಹಿಂಬದಿ ಬಂದವು. ಇದು ಪ್ರಯೋಜನ ಇಲ್ಲ, ಇದು ಪ್ರಯೋಜನ ಇಲ್ಲದ ಹುಡುಗಿ ಇದು ಅಂತ ಕೊನೆಗೆ ತೀರ್ಮಾನ ಮಾಡಿದ್ರು. ನಮ್ಮ ಕಥೆಯೆಲ್ಲ ಹಾಗೆ, ದೇವರ ವಿಷಯದಲ್ಲಿ ಇಷ್ಟೆಲ್ಲ ವೈಭವಗಳನ್ನು ಕೊಟ್ಟು ನಮಗೆ ಅರ್ಥವಾಗದ, ನಮಗೆ ಗೊತ್ತಿರದ ಯಾವುದೋ ಒಂದು ಸಂಗತಿಯಲ್ಲಿ ನಾವು ದೇವರನ್ನು ಅಳೆದು ನಮ್ಮ ಮೂಗಿನೆಳೆಗೆ ತಂದು ಕೊನೆಗೆ ಇಷ್ಟೇ ಅಂತೇಳಿ ನಾವು ಕೊನೆಗೆ ಡಾಕ್ಟ್ರೇಟ್ ಪಡೆದು ಬಿಡ್ತೇವೆ. ಆಯಿತು, ಮುಗೀತು. ಇದು ನಮ್ಮ ಹಣೆ ಬರ. ನಾನು ಕತೆ ಹೇಳಿದ್ದಾಗೆ ಇದು ನಿಜವಾದ ಕತೆ ಅಲ್ಲ. ಮಂಗಳಿಗೆ ಚೆನ್ನಾಗಿ ಗೊತ್ತು ಯಾರು ಏನು ಅಂತ. ಅವುಗಳು ಇಷ್ಟ ಬಂದ ರೂಪವನ್ನು ತಳೆಯತಕ್ಕಂತಹ ಕೋತಿಗಳಿದ್ದವು. ಅವುಗಳು ಮಾತಾಡ್ತಾ ಇದ್ದವು. ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಭಾಷಿತಂ ಅಂತಾನೆ ರಾಮದೇವ. ಆಹಾ, ಎಷ್ಟು ಮಾತಾಡಿದ್ದಾನೆ ಈ ಹನುಮಂತ, ಒಂದು ಶಬ್ದ ಹಾಳಿದ್ದು ಬರಲಿಲ್ಲ ಅಂತಾನೆ, ತಪ್ಪಾಗಿ ಪ್ರಯೋಗ ಆಗಲಿಲ್ಲ ಅಂತ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಶಾಸ್ತ್ರಗಳ ಅರಿವು ಅವನಲ್ಲಿತ್ತು ಅಂತ ಕೊಂಡಾಡ್ತಾನೆ, ಶ್ಲಾಘನೆ ಮಾಡ್ತಾನೆ. ಆದ್ದರಿಂದ ಆವತ್ತಿನ ಕಪಿಗಳು ದೇವಾಂಶ ಸಂಭೂತರೇ ಆಗಿದ್ದರಿಂದ ಪ್ರಶ್ನೆಯೇ ಇಲ್ಲ. ಅಷ್ಟೇ ಅಲ್ಲದೆ ಅವುಗಳು ಯಾವ ರೂಪವನ್ನು, ಕಾಮರೂಪಧರಾಹ ಅಂತಾನೆ, ಇಷ್ಟ ಬಂದಾಗಿ ರೂಪವನ್ನು ಪಡೆಯುವಷ್ಟು ಸಾಮರ್ಥ್ಯವರಲ್ಲಿತ್ತು. ಬಲ ಇತ್ತು ಎಷ್ಟು ಕೇಳಿದರೆ ಲೆಕ್ಕ ಇಲ್ಲ ಹೇಳ್ತಾರೆ. ಬಹಳ ಜೋರಾಗಿರತಕ್ಕಂಥ ಬಲ ಸಂಪನ್ನಗಳವುಗಳು ಅಂತ. ಅದನ್ನು ಸುಮ್ಮನೆ ಯಾವನೋ ಒಬ್ಬ ಕಪಿ ಚೇಷ್ಟೆ ಮಾಡಿದ್ದಾನಷ್ಟೇ. ರಾಮಾಯಣದಲ್ಲಿ, ಶುದ್ಧ ರಾಮಾಯಣದಲ್ಲಿ, ಸಂಸ್ಕೃತ ರಾಮಾಯಣದ ಯಾವ ಮೂಲೆಯಲ್ಲೂ ಇದು ಕತೆ ಇಲ್ಲ. ಆದರೆ ನಾನು ಆ ಕಥೆಯ ಹಿನ್ನೆಲೆಯಲ್ಲಿ ನಮ್ಮ ತಾತ್ವಿಕವಾದ ನಿಲುವುಗಳು ಹೇಗಿರ್ತದೆ ಎಂದು ತೋರಿಸಿಕೊಟ್ಟೆ. ನಮ್ಮ ವಿಮರ್ಶೆಗಳೆಲ್ಲ ಹೀಗೆ ಜಾಳಾದ ವಿಮರ್ಶೆಗಳು, ಯುಕ್ತವಾಗಿರುವುದಿಲ್ಲ. ಅದಕ್ಕೆ ಹಿಂದೆ ಹೇಳಿದೆ, ಹಕ್ಕಿಗಳು ಹಿಂದೆ ಮಾತಾಡ್ತಿದ್ದವು, ಪ್ರಾಣಿಗಳು ಸಂವಹನಶೀಲ ಆಗಿದ್ದವು.
ಬಹಳ ಸುಂದರವಾಗಿ ಆಗಂತುಕನ ಹೆಜ್ಜೆಯಿಂದ ಅವನ ಗುರುತು ಮಾಡಿಕೊಳ್ತಿದ್ದವು. ಎಷ್ಟು ಗುರುತು ಅಂದರೆ ಅವನು ಯೋಗ್ಯನೋ ಅಯೋಗ್ಯನೋ ಅಂತ. ಅವನು ಹೆಜ್ಜೆ ಇಟ್ಟಾಗ ನೆಲದ ಸಪ್ಪಳದಿಂದ, ಅಂದರೆ ಕಂಪನಗಳು ಸಿಗ್ತವೆ, ಅದರಿಂದ ಅವನ ಗತ್ತು, ಅವನ ಗಮ್ಮತ್ತು, ಅವನ ಯೋಗ್ಯತೆ, ಅವನ ಕಳ್ಳತನ, ಅವನ ಹುಳಿತನ ಎಲ್ಲ ಅರ್ಥ ಆಗ್ತಿತ್ತು ಅವರಿಗೆ. ಇದರಿಂದಾಗಿ ನಾವು ಬೇಸ್ತು ಬೀಳುತ್ತೇವೆ. ಇದು ಈ ರೀತಿಯಾಗಿ ಹಕ್ಕಿಗಳ ಮಾತುಗಳಲ್ಲಿ, ಮಕ್ಕಳ ಯುಕ್ತಿಗಳಲ್ಲಿ ನಾವು ಅನೇಕ ವಿಮರ್ಶೆಗಳನ್ನು ಮಾಡಲಿಕ್ಕುಂಟು ಅಂತ ಇವತ್ತಿನ ಆ ನ್ಯಾಯ. ಆದರೆ ಸಾವಿರಾರು ವರ್ಷದ ಕೆಳಗೆ ಈ ಗೆರೆ ಹೇಗಿತ್ತು ಅಂತ ಹೇಳುತ್ತೇನೆ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ನತು ಪೂರುಷ ಗೌರವಾತ್ ಅಂತ ಇನ್ನೊಮ್ಮೆ ಹೇಳಿದ್ದೇನೆ ನಾನು. ನಾವು ಚಿಂತನೆಯನ್ನು, ಗೆರೆಗಳನ್ನು ಕೇಳಬೇಕು, ಅದನ್ನು ಸ್ವೀಕರಿಸಬೇಕು, ಯಾರ ಮಾತನ್ನು ತಗೊಳ್ಬೇಕು. ಯಾವಾಗ ಕೇಳಿದರೆ ಯಾರ ಮಾತಾದರೂ ವ್ಯಕ್ತಿಯನ್ನು ನೋಡಿ ತಗೊಳ್ಬಾರ್ದು ಎನ್ನುವುದು ಗೆರೆ ಅಲ್ಲಿ. ವಿಷಯ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅಂದರು. ಇದು ಯಾವತ್ತು ಚಿಂತೆಯ ಗೆರೆ ಕೊಡತಕ್ಕ ಮೊದಲ ಗೆರೆ ಏನು ಕೇಳಿದರೆ, ವಿಮರ್ಶೆ ಮಾಡಿ ಅಂದ ತಕ್ಷಣ ನಮ್ಮ ವಿಮರ್ಶೆಯೆಲ್ಲ ಎಲ್ಲಿರ್ತದೆ ಕೇಳಿದರೆ ಯಾರು ಬರೆದ ಪುಸ್ತಕ ಅಂತ, ಅಲ್ಲಿಯೇ ನಮ್ಮ ವಿಮರ್ಶೆ ಟುಸ್ಸಾಗಿರ್ತದೆ. ವ್ಯಕ್ತಿಯನ್ನು ನೋಡಿ ನಮ್ಮ ವಿಮರ್ಶೆ ಶುರುವಾಗ ಅವರ ಭಾರಿ ಚೆನ್ನಾಗಿ ಬರೆದಿದ್ದಾರೆ, ನೋಡದೆ ಭಾಳ ಚೆನ್ನಾಗಿದೆ, ಅಯ್ಯ ಅದು ಬೈಂಡ್ ಮಾತ್ರ ಗೊತ್ತೇ ಇಲ್ಲ ಇವನಿಗೆ, ಅವನ ಹೆಸರಲ್ಲಿ ಯಾರೋ ಬರೆದಿರಲಿಕ್ಕೂ ಸಾಕು. ಅಥವಾ ಆ ವಿಷಯದಲ್ಲಿ ಅವನು ಪರ್ಪೋಷೇ ಇರಬಹುದು. ಎಲ್ಲರೂ ಎಲ್ಲ ವಿಷಯದಲ್ಲಿ ಯಾರು ಸಮರ್ಥರು ಇರುವುದಿಲ್ಲ ಕೆಲವೊಮ್ಮೆ. ಆದ್ದರಿಂದ ವಿಮರ್ಶೆಯನ್ನು ಮಾಡುವಾಗ ಕೆಲವರು ಹೇಳ್ತಾರೆ, ಹೆಚ್ಚಾಗಿ ನನ್ನನ್ನೇ ಇಟ್ಟುಕೊಳ್ಳುವ, ನಾನು ಕೇವಲ ವೇದಾಂತಿ ತಾತ್ವಿಕವನ್ನು ಹೇಳಿಕೊಂಡು ಅದಕ್ಕೆ ಮಾತ್ರ ಸೀಮಿತ ಅಂತ. ಯಾವುದೋ ಒಂದು ಸಾಮಾಜಿಕ ಗೋಷ್ಠಿ ಆದಾಗ ಒಂದು ಮಾತನ್ನು ನಾನು ಅಲ್ಲಿ ಹೇಳಿದೆ, ಎಲ್ಲ ಆಗ್ಬೋದಲ್ಲ, ಅಕ್ಸೆಪ್ಟೆಡ್ ಅಂತಾರೆ, ಎಲ್ಲ ಕಡೆ ಇಲ್ಲಿದ್ದದ್ದೇ. ಮತ್ತೆ ಇವರು ನಾನು ಸಾಮಾಜಿಕ, ನಾನು ಸತ್ಯ ಹೋಗಿದ್ದೆ ಅಂತ ತಿಳ್ಕೊಂಡಿದ್ದಾರೆ ಅವರು ಸಮಾಜದಲ್ಲಿ. ಇದ್ದೇನೆ, ಆಚೆ ನನಗೂ ಬಂಧುಗಳಿದ್ದಾರೆ, ಈಚೆ ಭಗಿನಿಯವರಿದ್ದಾರೆ, ಸಮಾಜವು ಕಣ್ಣಿಗೆ ಕಾಣುತ್ತೆ. ಆದರೆ ಏನು ಸಮಾಜದ ರಿಕ್ವೈರ್ಮೆಂಟ್ ಎನ್ನುವುದು ನನಗೆ ಅರ್ಥ ಆಗಿದೆ. ಆದರೆ ಸಮಾಜ ಅದು ಪರಂಪರೆಯಲ್ಲಿ ಓಡ್ತಾನೇ ಇದೆ, ಮುಂದಕ್ಕೆ ಏನು ಮಾಡುವ, ಅದರ ಕಚ್ಚಾ ಕೋಮಣ ಹಿಡಿಯುವವರೇ ಇಲ್ಲ, ಓಡ್ತಾನೇ ಉಂಟದು. ಬತ್ತಲೆಯಲ್ಲಿ ಬರುಬತ್ತಲೆಯಲ್ಲಿ ಓಡ್ತಾ ಇದೆ, ಅದರದ್ದು ಗಿಡ್ದೋದದ್ದು ಬಿಚ್ಚೋದದ್ದು ಗೊತ್ತಿಲ್ಲ. ಆದರೆ ಓಡೋದ್ರಲ್ಲೇ ತಾತ್ಪರ್ಯವುಳ್ಳವರಿಗೆ ಏನು ಹೇಳುವ ನಾವು? ವಾಸ್ತವವಾಗಿ ಜನರಿಗೆ ಎಲ್ಲ ವಿಷಯದಲ್ಲಿ ಗೊತ್ತಿರಲೇಬೇಕು ಅಂತಲ್ಲ, ಅಲ್ಲ ಏನು ಗೊತ್ತಿಲ್ಲ ಹೇಳಲಿಕ್ಕೂ ಬರುವುದಿಲ್ಲ. ಸತ್ಯ ಎಲ್ಲಿಯೋ ಇರ್ಬೋದು, ಎಷ್ಟೋ ಇರ್ಬೋದು, ಹೇಗೋ ಇರ್ಬೋದು. ಅದಕ್ಕೆ ಕೃಷ್ಣ ಹೇಳುವುದು ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ನತು ಪೂರುಷ ಗೌರವ ತಂದ ಅವ ಇಟ್ಕೊಂಡದ್ದು. ಈ ಗೆರೆಗಳು ಸಾವಿರಾರು ವರ್ಷದ ಹಿಂದಿನ ವ್ಯಾಖ್ಯಾನ ಪರಂಪರೆಯಲ್ಲಿ ಇದೆ, ಇವತ್ತು ತಪ್ಪಿದೆ. ಅದು ನ್ಯಾಯವಾಗಿ ಇದೆ, ವೇದಾಂತಗಳಲ್ಲಿ ಮೀಮಾಂಸಾ ನ್ಯಾಯವಾಗಿ ಬಂದದ್ದೆಲ್ಲ ಹರವು. ನೀನು ವ್ಯಕ್ತಿಯನ್ನು ನೋಡಿ ತಗೊಳ್ಳಬೇಡ. ಆದ್ದರಿಂದ ಆಚಾರ್ಯರು ಅಂದರೆ ಈ ನೆಲೆಗೆ ಆಚಾರ್ಯ ಮಧ್ವರು ಪ್ರಮಾಣರು. ಸಾವಿರಾರು ವರ್ಷದ ಹಿಂದೆ ಹೇಳಿದ, ಅದಕ್ಕೆ ನಾನು ಆಚಾರ್ಯರ ಮಧ್ವರ ಹಿಂದಿನ ಗೆರೆಗಳಲ್ಲಿ ಕಂಡದ್ದು ವೈಭವಗಳು. ಇದನ್ನು ಮೀರದೆ ಆಚಾರ್ಯ ಮಧ್ವರು ಬಂದರು. ಆಚಾರ್ಯ ಮಧ್ವರು ಹೇಳಿದರು, ಹೀಗೆಲ್ಲ ಕ್ರಮ, ಹೀಗೆ ಅರ್ಥ, ಹೀಗೆ ಚಿಂತನೆ. ಆಯಿತು, ಅಲ್ಲಿ ನಿಲ್ಲಿಸಲಿಲ್ಲ. ತಚ್ಚೋಕ್ತಂ ಸ್ಕಾಂದೆ ಅಂತ ಶುರು ಮಾಡಿದರು. ಅದು ಸ್ಕಂದ ಪುರಾಣದಲ್ಲಿ ಬಂದಿದೆ ಅಂದರು. ಅಯ್ಯ, ಸ್ಕಂದ ಪುರಾಣದಲ್ಲಿ ಬಂದಿದೆ ಅಂತ ನಮಗೆ ಯಾಕೆ ರೆಫರೆನ್ಸ್ ಕೊಡ್ತೀರಿ ನೀವು? ನೀವು ಹೇಳಿದ್ರಿ ಅಲ್ಲ, ನಾವು ಒಪ್ಪಿಕೊಳ್ತೇವಲ್ಲ, ಮತ್ತೇನು ಬೇಕು ನಮಗೆ? ಅತ್ರ ಆಚಾರ್ಯ ಏಹ ಪ್ರಮಾಣಂ, ಇದು ತ್ರಿವಿಕ್ರಮ ಪಂಡಿತರು ಹೇಳೋದು. ಇಲ್ಲಿ ನಮಗೆ ಮಧ್ವಾಚಾರ್ಯ ಪ್ರಮಾಣ. ಅಷ್ಟು ಚೆನ್ನಾಗಿ ವಿಮರ್ಶೆ ಮಾಡಿ ನಮ್ಮ ಮುಂದೆ ಪ್ರತ್ಯಕ್ಷ ತಂದಿಟ್ಟಿದ್ದಾರೆ. ಮತ್ತೆ ಪುನಃ ಅವರು ಅಲ್ಲಿ ಹೇಳಿದೆ ಅಂತ ಯಾಕೆ ಹೇಳಬೇಕು? ಅಥಾಪಿ ಪ್ರೌಢವಾದಂಕರೋತಿ ತಚ್ಚೋಕ್ತಂ ಸ್ಕಾಂದೆ ಅಂತ ಬರೀತಾರೆ ಅವರು. ಅವರಾದರೂ ಯಾಕೆ ಹೀಗೆಲ್ಲ ಇನ್ನೊಬ್ಬರು ತೋರಿಸಿದ್ದಾರೆ ಅಲ್ಲಿದೆ ಅಂತ ಹೇಳ್ತಾರೆ ಅಂದರೆ, ಅಲ್ಲಿದೆ ಅಂತ ಹೇಳುವುದು ಕ್ರಮ, ವಾಡಿಕೆ, ಅದು ನಿಯಮ. ಚಿಂತನೆ ಮಾಡುವ ಕ್ರಮ ಏನು ಕೇಳಿದರೆ, ನಾನು ಹೇಳಿದೆ ಅಂತ ನೀವು ಕೇಳಬೇಡಿ, ನೀವು ಶಾಸ್ತ್ರಗಳಲ್ಲಿ ವಿಮರ್ಶೆ ಮಾಡಿದೆ ಅಂತ ಓದಿಕೊಳ್ಳಿ. ಅಲ್ಲಿದೆ, ಇಲ್ಲಿದೆ, ಹಾಗಿದೆ, ಹೀಗಿದೆ ಎಲ್ಲ ನೋಡಿಕೊಳ್ಳಿ. ನಾನು ಹೇಳಿದೆ ಅಂತ ಕಣಮುಚ್ಚಿ ಪರದೆ ಕಟ್ಟಿ ನನ್ನನ್ನು ಉಯ್ಯಾಲೆಯ ಮೇಲಿಟ್ಟು ಪಲ್ಲಕ್ಕಿಯಲ್ಲಿ ಮೇಲಿಟ್ಟು ಹೇಳಬೇಡಿ. ವಿಮರ್ಶೆಗೆ ಬಂದಾಗ ಯಾರ ಗೆರೆಯೂ ಸಹ ಬರಬಹುದು ಎದುರಿಗೆ. ಇದರಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ಅವರು ಹೇಳಿದ್ದಾರೆ ಆದ್ದರಿಂದ ಒಪ್ಪಬೇಕು, ಪ್ರಶ್ನೆ ಇಲ್ಲ. ಅವರು ಹೇಳಿದ್ದಾರೆ ಕಣ್ಮುಚ್ಚಿ ಕೇಳಬೇಕು. ಯಾರು ಹೇಳಿದ್ದು ಅಂದರೆ, ಅವರು ಕೆಲವೊಮ್ಮೆ ತೊದಲು ಬಾಯಿಯಲ್ಲಿ ಹೇಳಿರ್ಬೋದು, ಹೆಚ್ಚು ಕಡಿಮೆಯಾಗಿ ಹೇಳಿರ್ಬೋದು, ಅನಿವಾರ್ಯತೆಯಲ್ಲಿ ಹೇಳಿರ್ಬೋದು, ಬಲಾತ್ಕಾರದಲ್ಲಿ ಹೇಳಿರ್ಬೋದು, ವಿಮರ್ಶೆ ಮಾಡದೇ ಹೇಳಿರ್ಬೋದು, ತಪ್ಪೇ ಹೇಳಿರ್ಬೋದು. ಯಾಕೆ ಆಗಬಾರ್ದು? ಯಾಕೆ ಆಗಬಾರ್ದು ಎನ್ನುವುದನ್ನು ಯಾವ ವ್ಯಕ್ತಿಯೂ ತರಾಟೆಗೆ ತಗೊಳ್ಬೋದು. ನೀನು ಯಾವ ಕ್ಲಾಸ್ ಕೇಳಲಿಕ್ಕಿಲ್ಲ. ಯಾವ ಮಗು ಏನು ಪ್ರಶ್ನೆ ಹಾಕ್ಬೋದು, ಉತ್ತರಿಸುವ ಯೋಗ್ಯತೆ ನಮಗುಂಟೋ ಇಲ್ಲವೋ ಎನ್ನುವುದು ನಮಗೆ ಬಿಟ್ಟು. ಅದನ್ನು ಯಾವ ರೀತಿಯಲ್ಲಿ ಉತ್ತರಿಸಬೇಕೆನ್ನುವುದು ನಮಗೆ ಬೇಕಾದ್ದು. ಯಾಕೆ ಮಗುವಿಗಾಗುವ ಉತ್ತರಿಸುವ ವಿಧಾನವೇ ಬೇರೆ, ಆಕ್ಷೇಪಕನಿಗೆ ಉತ್ತರಿಸುವ ವಿಧಾನವೇ. ನನ್ನೊಬ್ಬರು ಕೇಳಿದರು, ನನ್ನ ಕಂಡ ತಕ್ಷಣ ಕೆಲವರು ಫೋನ್ ನಂಬರ್ ಕೇಳೋದುಂಟು. ನಾನು ಕೊಡುತ್ತೇನೆ, ಅದು 24 ಗಂಟೆ ತೆರೆದೇ ಇರ್ತದೆ, ಅದಕ್ಕೇನು ಪ್ರಶ್ನೆ ಇಲ್ಲ. ಫೋನ್ ಮಾಡಿದರು ಅವರು, ಗಮ್ಮತ್ತಿತ್ತು, ಫೋನ್ ಚೆನ್ನಾಗಿದೆ. ಆಚಾರ್ಯರೇ, ಹನುಮಂತನನ್ನು ಪೂಜೆ ಮಾಡ್ತಾರೆ, ಮಧ್ವರ ವಿಗ್ರಹವನ್ನು ಪೂಜೆ ಮಾಡ್ತಾರೆ, ಅದು ಭೀಮಸೇನನ ಪ್ರತಿಮೆ ಯಾಕೆ ಇಲ್ಲ ಪೂಜೆಗೆ? ನನ್ನ ಹತ್ರ ಅವ್ರು ಕೇಳೋದು ಪ್ರಶ್ನೆ.
ಅವರಿಗೆ ನಾನು ಹೇಳಬೇಕು ಅಂತೇನಿಲ್ಲ, ಆದರೆ ಗಮ್ಮತ್ತು ಕೇಳೋದು. ನಾನು ಅವರಿಗೆ ಕೇಳಿದೆ, ಅಲ್ಲ ಹನುಮಂತನ ವಿಗ್ರಹ ಪೂಜೆ ಮಾಡಲಿಕ್ಕೆ ಎಲ್ಲಿ ಹೇಳಿದ್ದಾರೆ? ಮದುವೆ ವಿಗ್ರಹ ಪೂಜೆ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದಾರೆ? ಇಲ್ಲಲ್ಲ, ಇಲ್ಲ. ಹಾಗಾದರೆ 3 ಇಲ್ಲ, ಮುಗಿಯದಲ್ಲಿ ಸುಲಭ ಉತ್ತರ ಆಯ್ತು ಅವರಿಗೆ. ಎಲ್ಲಿದೆ ಅಂತ ಮೊದಲು ಆದ ನಂತರ ಯಾಕಿಲ್ಲ ಮತ್ತೆ ನೋಡು. ಮೊದಲು ಅದೇ ಗೊತ್ತಿಲ್ಲ ಆದರೆ ಯಾರೋ ಕೇಳುವುದು, ಯಾರಿಗೋ ಹೇಳುವುದು, ಒಟ್ಟು ಯಾರಿಗೋ ಹೋಗುವುದು. ಇಂಥವರಿಗೆಲ್ಲ ಪ್ರಶ್ನೆ ಬರ್ತದೆ, ಉತ್ತರ ಬರ್ತದೆ. ನಮ್ದಿನ್ನು ಪ್ರಶ್ನೆ ಬ್ಯಾಂಕ್ ಹಾಗೆ ಉಳಿದಿದೆ. ಹೀಗೆ ವಾಸ್ತವದ ಕಥೆಯೇ ಹಾಗೆ. ಅದರಿಂದ ಮೊದಲು ವಿಮರ್ಶೆ ಮಾಡಿ ಅಂತ ಬಿಟ್ಟುಕೊಟ್ರು. ಎಲ್ಲಿ ಬೇಕಾದರಲ್ಲಿ ಹೇಗೆ ಬೇಕಾದರೂ ಹಾಗೆ. ಆದ್ದರಿಂದ ಆಚಾರ್ಯರು ನಾನು ಹೇಳಿದ್ದೇನೆ ಅಂತ ನಂಬಬೇಡ ಅಂದರು ಅವರ ಕಾಲದಲ್ಲಿ. ಅದು ಯಾಕೆ ಅಂದರೆ ಅದಕ್ಕಿಂತ ಹಿಂದಿನ ಕಥೆ ಆಗಿತ್ತು. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ನತು ಪುರುಷ ಗೌರವಾತ್ ಅವರೇ ಹೇಳಿಕೊಂಡಿದ್ದಾರೆ. ವ್ಯಕ್ತಿಯ ಹೆಸರು ಕೇಳಿ, ಅವನ ಉಪಾಧಿ ನೋಡಿ, ಅವನ ಪೊಸಿಷನ್ ಅಧಿಕಾರ ನೋಡಿ, ಅವನ ಅಂತಸ್ತು ನೋಡಿ, ಅವನ ಕುಲಧರ್ಮ ನೋಡಿ, ಅವನ ಗಾತ್ರ ನೋಡಿ. ಕೆಲವರು ಗಾತ್ರ ನೋಡಿ ಎದುರುದುಂಟು. ಪರ್ವತಾಚಾರ್ಯ ಹೇಳಿದರು, ಇನ್ನು ಮಾತಾಡಲಿಕ್ಕೆ ಇಲ್ಲ, ಕೇಳೋದೆ ಅಂತ. ಪರ್ವತಾಚಾರ್ಯನ್ನು ನಾನು ನಾಮಪದಾಂತರದಲ್ಲಿ ಹೇಳಿದ್ದು. ಹಾಗೆ ಹೇಳಿದ ತಕ್ಷಣ ದೊಡ್ಡ ಮೂಟೆ, ಅಯ್ಯೋ ನೋಡಿದ ತಕ್ಷಣ ಹೆದರಿಕೆ ಆಗುತ್ತೆ, ಮತ್ತೆ ಎಲ್ಲ ಉರುಳಿ ಬಿದ್ದರೆ ಅವರು ನಮ್ಮ ಮೇಲೆ ಅಪ್ಪಚ್ಚಿ ಆಗ್ತೇವೆ. ಹೇಳಿದ್ದು ಕೇಳೋದು, ಅದು ಪ್ರಯೋಜನ ಇಲ್ಲ ಅಂದರು. ಗಾತ್ರ ನೋಡಿ ಒಪ್ಪಬೇಡಿ, ಕುಲ ನೋಡಿ ಕೇಳಬೇಡಿ, ಇನ್ನವರದ್ದು ಅಧಿಕಾರ ನೋಡಿ ಇಷ್ಟಪಡಬೇಡಿ. ಯಾವ ಜಾತಿ ಯಾವ ಕಥೆಯಲ್ಲಿ ಎಲ್ಲಿ ಹೋಗಿ ಕೂತ್ರೆ ಏನು ಕೇಳ್ತಾರೆ. ಭೀಷ್ಮಾಚಾರ್ಯ ಹೇಳಿದ್ದು ಬೇಡಪ್ಪ, ವಿದುರ ಹೇಳಿದ್ದು ಕೇಳು ಅಂತಾರೆ. ಭೀಷ್ಮಾಚಾರ್ಯ ದೊಡ್ಡ ಸಂಗತಿ ಇಲ್ಲ, 700 ವರ್ಷ ಇರಲಿ, ಪರಶುರಾಮಲ್ಲಿ ಅಧ್ಯಯನ ಆಗಲಿ, ಅದಕ್ಕೂ ಆಚೆಗೆ ಹೋಗಲಿ. ಅಯ್ಯ ಗಂಗೆ ಮಗ ನಡೀಲಿ, ಏನಾಯಿತು ಅದರಿಂದ? ಗಂಗೆಯಿಂದ ಹುಟ್ಟಿ ಬಂದದ್ದು ಗೋಂಗೂರು ಗಪ್ಪೆ ಇರ್ತದೆ, ನಾವು ಕೇಳಬೇಕು ಅಂದೇನು? ಅದಕ್ಕೂ 700ರಲ್ಲಿ 800 ವರ್ಷ ಆಗ್ಬೋದು, ಪ್ರಯೋಜನ ಇಲ್ಲ. ಏನಾಯಿತು ಕೇಳಿದರು, ಪ್ರಯೋಜನ ಏನಾಗಲಿಲ್ಲ. ಅದರಿಂದ ಕುಲ ಗೋತ್ರ ತೀರ್ಥ ಅದು ಇನ್ನಿತರ ಅಂದರೆ ತೀರ್ಥಪಾದರು ಹೆಸರು ಹೊತ್ತಿದ್ದಾರೆ, ಏನಾಯ್ತಯ್ಯ ಅಂದರು. ವ್ಯಕ್ತಿಯ ಬಗ್ಗೆ ಹೇಳಬೇಡ ಅಂದರು. ಇದು ಮುಖ್ಯ. ಯಾವಾಗಲೂ ಅಷ್ಟೇ, ಯಾವ ಗೆರೆಯೂ ಗೆರೆಯಾಗಿ ವಿಮರ್ಶೆಗೆ ಗೈಬೇಕು ಹೊರತು ಅದು ಎಲ್ಲಿಂದ ಮೂಡಿದೆ ಅಂತ ಕೇಳಲಿಕ್ಕಿಲ್ಲ, ಅದು ಪ್ರಯೋಜನ ಇಲ್ಲ. ಅದರಿಂದ ನಾನು ಹೇಳಿದ್ದು ಋಷಿಮೂಲ ಅಂದರೆ ಅದು. ಋಷಿಮೂಲ ಅಂದರೆ ಋಷಿಗಳು ಎಲ್ಲಿ ಹುಟ್ಟಿದರೂ ಕೇಳುವುದಲ್ಲ. ಋಷಿಮೂಲ ಅಂದರೆ ವಾಕ್ಯದ ಮೂಲ. ಋಷಿ ಅಂದರೆ ಜ್ಞಾನ. ವಾಕ್ಯಕ್ಕೆ ಮೂಲ ವಿಮರ್ಶೆಗೆ ಯಾರು ಕೇಳಬಹುದು? ಎಲ್ಲಿಂದ ಬಂದಿದ್ದು? ಗೌತಮರು ಹೇಳಿದ್ದು, ಗೌತಮರ ಧರ್ಮಸೂತ್ರ. ಗೌತಮರ ಧರ್ಮಸೂತ್ರ ಆದರೂ ನಮಗೆ ಒಪ್ಪಿಗೆ ಬರಬೇಕಾಗಿಲ್ಲ, ವಿಮರ್ಶೆಗೆ ಬರಬಹುದು. ಅವರು ಶಾಸ್ತ್ರಕ್ಕೆ ವಿರುದ್ಧವಾಗಿ ವಿಮರ್ಶೆ ವಿರುದ್ಧವಾಗಿ ಹೇಳಿದರೆ ಅವರದ್ದು ನಾವು ಖಂಡನೆ ಮಾಡ್ಬೋದು. ನಾರದರ ಸೂಕ್ತ ಯಾರದ್ದಾದರೆ ನಾರದರು ಹೇಳಿದ ತಕ್ಷಣ ಸರ್ವಜ್ಞರ 3 ಕಾಲದಲ್ಲಿ ಸತ್ಯವೇ ಹೇಳುತ್ತಾರೆ ಅವರು? ಇಲ್ಲ ತಾನೇ. ಅವರು ಯಾರಿಗೂ ಹಿರಣ್ಯಕಶಿಪು ಕೇಳುವಾಗ ಹೇಳಿದ್ದು ಸುಳ್ಳು ಅಷ್ಟೇ, ಹಾಗೆ ಅರ್ಥ ಮಾಡುವ. ಅಂದ ಕಾಲಕ್ಕೆ ಸರಿಯಾಗಿ ಕೋಲ ಕಟ್ಟುವವರಿದ್ದಾರೆ ಹಿಂದೆಯೂ. ಅದನ್ನು ಅದಕ್ಕೆ ಅನುಗುಣವಾಗಿ ನಾವು ಚಿಂತನೆ ಮಾಡಲಿಕ್ಕೆ ಉಂಟು ಅಂತ. ಇದು ಮೊದಲ ಬಾರಿಗೆ ಚಿಂತನೆ ಸಾಮ್ರಾಜ್ಯಕ್ಕೆ ಎಳೆದು ತಂದವ ಅರ್ಜುನನ ಕೃಷ್ಣ ಪ್ರತ್ಯಕ್ಷದಲ್ಲಿ ನಿಲ್ಲಿಸಿ. ಅರ್ಜುನ ನಾನು ಶಿಷ್ಯ ಅಂದಿದ್ದಾನೆ, ನೀನು ಹೇಳಿದ್ದು ಕೇಳುತ್ತೇನೆ ಅಂದಿದ್ದಾನೆ. ಕೃಷ್ಣ ಹೇಳುತ್ತಾನೆ ನಾನು ಹೇಳಿದ್ದು ಕೇಳಿಸಿದ್ದೇನೆ, ಆ ನಂತರ ಅದನ್ನು ವಿಮರ್ಶೆ ಮಾಡಿ ಅನುಷ್ಠಾನಕ್ಕೆ ತರಗು ನಿನಗೆ ಬಿಟ್ಟಿದ್ದೇನೆ ಅಂತ. ಇಷ್ಟು ಧಾರಾಳತನ. ಆದ್ದರಿಂದ ಇದರಿಂದ ಇನ್ನೊಂದು ವಾದ ಗುರುಗಳದ್ದು ಏನು ಕಾಣುತ್ತೆ ಅಂದರೆ, ಶಿಷ್ಯರು ನನ್ನ ಅನುಯಾಯಿಗಳಾಗಿಯೇ ನನ್ನ ಬೆನ್ನ ಹಿಂದೆಯೇ ಉಗೆ ಹೇಳ್ತಾ ಬರಬೇಕು ಅಂತ ಹೇಳುವುದಿಲ್ಲ ಅಂತ ಅರ್ಥ ಆಯಿತು. ನಿನ್ನ ಪಾಡಿಗೆ ಬಿಟ್ಟಿದ್ದೇನೆ, ನೀನು ಯಾವ ಮಠ ಬೇಕಾದರೂ ಕಟ್ಟು, ಯಾವ ಪೀಠದಲ್ಲಿ ಬೇಕಾದರೂ ಕೂತ್ಕೋ, ಎಂತ ಬೇಕಾದರೂ ಪ್ರತಿಷ್ಠೆ ಮಾಡು, ಆದರೆ ಒಂದು ವಿಷಯ ವಿಮರ್ಶೆ ಮಾಡಿ ಮಾಡು, ಅದು ಹೇಳಿಕೊಡ್ತೇನಂದ. ಇವತ್ತು ಗುರುವಿನ ಪಾಠ ಹೇಗಿದೆ, ಕೃಷ್ಣನ ಗುರುವ ಸ್ಥಾನದಲ್ಲಿದ್ದಾಗ ಪಾಠ ಹೇಗಿದೆ ಎಲ್ಲ ನೋಡಬೇಕಾದ್ದು. ಅವನು ಹೇಳುತ್ತಾನೆ ನಿನಗೆ ಸಂಗತಿ ಕೊಟ್ಟಿದ್ದೇನೆ, ಅದನ್ನು ಪುನರುಜ್ಜೀವನಗೊಳಿಸುವುದು ನಿನ್ನ ತಾಕತ್ತಿನಲ್ಲಿದೆ, ನಿನ್ನ ಬೌದ್ಧಿಕವಾದ ಸಾಮರ್ಥ್ಯದ ಮೇಲಿದೆ. ನಾನು ಹೇಳಿದ್ದೇನೆ ಅಂತಲ್ಲ, ಇಲ್ಲಿ ಹೇಳಿದ್ದಾರೆ ಅಂತಲ್ಲ. ಯಾವ ಕಾಲದಲ್ಲಿ ಯಾವ ಗುರುಕುಲಕ್ಕೆ ನೀನು ಹೋಗಿ ಸೇರಿದರೂ ಸಂಗತಿ ಇಷ್ಟೇ. ಇದು ಪ್ರತಿಷ್ಠೆ ಅಂದರೆ. ಅದನ್ನು ಯಾವನೂ ಸಹ ಗುರು ಸಾಚಾ ಹೃದಯನಾದರೆ ನಾನು ಹೇಳಿದ್ದು ಕೇಳು ಅಂತ ಹೇಳುವುದಿಲ್ಲ. ಪ್ರಪಂಚದಲ್ಲಿ ಇದ್ದದ್ದು ನನಗೆ ಗೊತ್ತಿರುವುದು ತಿಳಿಸಿಕೊಟ್ಟಿದ್ದೇನೆ, ಇನ್ನು ಹೇಗೆ ಬೇಕಾದ್ರಾಗ ಅದನ್ನು ವಿಮರ್ಶೆಗೆ ತಗೊಂಡು ಶಿಷ್ಯರನ್ನು ಬಯಲಿಗೆ ತಂದು ನಿಲ್ಲಿಸುವುದು ಗುರುಗಳ ಕರ್ತವ್ಯ. ಇವತ್ತು ಬಯಲಿಲ್ಲಿದ್ದ ಶಿಷ್ಯರನ್ನು ಎಳೆತಂದು ಮಠದೊಳಗೆ ಸಿಕ್ಕಿಸುವುದು ಗುರುಗಳದ್ದು ಕಥೆ ಆಗಿದೆ. ಎಳೆತಂದು ಇಲ್ಲಿ ಸಿಕ್ಕಿಸಿ ಆಚೆ ಹೋಗ್ಲಿಕ್ಕಿಲ್ಲ, ಈಚೆ ಹೋಗ್ಲಿ, ಏಕಾದಶಿ ಅದು ಮಾಡಲಿಕ್ಕೆ ಬಿಡುವುದಿಲ್ಲ, ಈಚೆ ದ್ವಾದಶಿ ಮಾಡಲಿಕ್ಕೆ ಬಿಡುವುದಿಲ್ಲ, ಈಚೆ ಉಂಡೆ ತಿನ್ನಲಿಕ್ಕಿಲ್ಲ, ಆಚೆ ಚಕ್ಕಲಿ ತಿನ್ನಲಿಕ್ಕಿಲ್ಲ. ಅಯ್ಯೋ ಗ್ರಾಚಾರವೇ, ಮದುವೆ ಆಗಲಿಕ್ಕಿಲ್ಲ, ಸನ್ಯಾಸ ಇರಲಿಕ್ಕಿಲ್ಲ, ಸಂಸಾರ ಕಟ್ಟಿಕೊಳ್ಳಲಿಕ್ಕಿಲ್ಲ, ಎಂಥ ಗ್ರಾಚಾರ ಗೊತ್ತಿಲ್ಲ. ಈ ನರಕ ಯಮನಿಗೆ ಬಹಳ ಕಷ್ಟ ಆಗ್ತದೆ ಕಾಂಪ್ಲಿಕೇಶನ್ನಲ್ಲಿ. ಇದಕ್ಕೆ ಇನ್ನು ಯಾವ ಧರ್ಮಶಾಸ್ತ್ರ ಯಾವ ಸೂತ್ರದಲ್ಲಿ ಯಾವ ನರಕವನ್ನು ಸಿಕ್ಕಿಸಬೇಕೆನ್ನುವುದೇ ಅವನದ್ದು ತುಂಬ ಕಷ್ಟ. ಅತಿ ಜಟಿಲ ಆಗಿಬಿಟ್ಟಿದೆ ಸಮಸ್ಯೆ, ಅವನಿಗೆ ಸಂಕೀರ್ಣ ಆಗಿಬಿಟ್ಟಿದೆ, ಒಟ್ಟಾರೆ ಆಗಿದೆ ಅಲ್ಲ ಇದು ಅಂತ. ಇದು ವಾಸ್ತವ. ಕೃಷ್ಣ ಹೇಳ್ತಾನೆ ಅದನ್ನು ನಿನಗಿಷ್ಟೇ ಇತಿತೇ ಜ್ಞಾನಂ ಆಖ್ಯಾತಂ ಆಖ್ಯಾತಂ, ನಿನಗೆ ಎಲ್ಲ ವಿಷಯವನ್ನು ತಿಳಿಸಿದ್ದೇನೆ ಜ್ಞಾನ. ಇನ್ನು ಪ್ರಯೋಗಕ್ಕೆ ನೀನು ತರಬಹುದು. ಥಿಯರಿ ನಾನು ಕೊಟ್ಟಿದ್ದೇನೆ, ಅದನ್ನು ಹೇಗೆ ನೀನು ಪ್ರಾಕ್ಟಿಕಲಿ ಉಪಯೋಗಿಸಿಕೊಳ್ಳುತ್ತಿ ನೋಡಿ. ಇತಿತೇ ಜ್ಞಾನಂ ಆಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ. ನೀವು ಹೇಳಿದ್ದೇನೋ ಸರಿ ಉಂಟು, ಆದರೆ ಹೇಳಿದ್ದೆಲ್ಲ ಮೇಲಿಂದ ಮೇಲೆ ಉಂಟಲ್ಲ. ವಿಮರ್ಶೆಗೆ ಯಾವುದು ಸರಿಯಾಗಿ ಇದಮಿತ್ತಂ ತೀರ್ಮಾನ ಮಾಡಲಿಕ್ಕೆ ಸಿಗ್ತಾ ಇಲ್ಲಲ್ಲ.
ತುಂಬ ಆಳಕ್ಕೆ ಇಳಿದಾಗಿ ಕಾಣುವುದಿಲ್ಲಲ್ಲ, ನೀವು ರಹಸ್ಯವನ್ನೆಲ್ಲ ಉದ್ಘಾಟನೆ ಮಾಡಲಿಲ್ಲಲ್ಲ ಕೇಳಿದರೆ ಕೃಷ್ಣ ಹೇಳ್ತಾನೆ, ಇಲ್ಲ, ನಿನಗೆ ಎಲ್ಲ ಆಳದ ಸಂಗತಿಗಳನ್ನು ನಾನು ಬಚ್ಚಿಟ್ಟದ್ದಿಲ್ಲ. ಇದರಲ್ಲಿ ಯಾವ ವಿಷಯದಲ್ಲಿಯೂ ನಿನಗೆ ತಿಳಿಯಲಾರದ್ದು, ಬಿಟ್ಟು ಹೋದದ್ದು, ಏನೋ ಗುರುಗಳು ಯಾವುದೋ ಒಂದನ್ನು ಮೋಸದಲ್ಲಿ ಇಟ್ಟುಕೊಂಡಿದ್ದಾರೆ ಇಲ್ಲ. ವಿಷಯ ಎಲ್ಲವನ್ನು ಹೊರಗಾಕಿದ್ದೇನೆ, ಗುಟ್ಟನ್ನು ಪೂರ ನಿನ್ನ ಮುಂದೆ ಬಿಟ್ಟಿಟ್ಟಿದ್ದೇನೆ, ತೆಗೆದುಕೊಟ್ಟಿದ್ದೇನೆ. ಗುಹ್ಯಾದ್ ಗುಹ್ಯತರ ಮಯ ಇತಿ ತೇ ಜ್ಞಾನಂ ಆಖ್ಯಾತಂ ಆ ಸಮ್ಯಕ್ ಆ ಸಮಂತಾತ್. ಸುತ್ತಮುತ್ತಲಿನ ಹರಿವಿನಲ್ಲಿ ಆಳದಲ್ಲಿ ಅತ್ಯಂತ ನಿಮಗ್ನವಾದ ಸಂಗತಿಗಳು ಸಹ ನಿನ್ನ ಮುಂದೆ ಇವತ್ತು ಪ್ರತ್ಯಕ್ಷ ಆಗಿದೆ ಅಂದ ತಕ್ಷಣ ಯಾವುದೋ ಒಂದನ್ನು ಚೀಟಿ ತೆಗೆದು ಏನು ಮಾಡುವ, ಅದು ಪ್ರಯೋಜನ ಇಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಕಡ್ಡಿ ಹಾಕಿ ನೋಡುವುದು. ಇಡೀ ಪುಸ್ತಕದಲ್ಲಿ ಶಲಾಕಾ ಪರೀಕ್ಷೆ ಅಂತ ಹಿಂದೆ ಇತ್ತು, ಹಾಗೆ ಒಂದು ಕಡ್ಡಿಯನ್ನು ಸಿಕ್ಕಿಸಿ ಬಿಡೋದು, ಆ ಪುಟದಲ್ಲಿ ಬಂದದ್ದನ್ನು ಹೇಳಲಿಕ್ಕೆ ಅಂತ. ಹಾಗೆ ಕಡ್ಡಿ ಹಾಕಿ ನೋಡೋದು, ಎಂತ ಬಂದಿದೆ, ಆ ಪ್ರಕಾರ ಮಾಡೋದು, ಅದು ಪ್ರಯೋಜನ ಇಲ್ಲ ಅಂತ. ಅದು ದಡ್ಡರ ಲಕ್ಷಣ, ಅದೆಲ್ಲ ಸೋಮಾರಿಗಳ ಕತೆ. ವಿಮರ್ಶೆ ಮಾಡಲಿಕ್ಕೆ ಒಪ್ಪದವರು ಮಾಡುವ ವಿಧಾನ ಇದೆಲ್ಲ, ಇದು ಪ್ರಯೋಜನ ಇಲ್ಲ ಅಂತ. ನೀನು ವಿಮರ್ಶೆ ಮಾಡು. ಉಪಕ್ರಮ ಏನಾಗಿದೆ, ಉಪಸಂಹಾರ ಏನಿತ್ತು, ಅಭ್ಯಾಸ ಯಾವುದರ ಮೇಲಿದೆ, ಅಪೂರ್ವ ಯಾವ ಸಂಗತಿ, ಅರ್ಥವಾದಕ್ಕೆ ಹೊರಟ ಮಾತುಗಳು ಯಾವುದರ ಮೇಲೆ, ಉಪಪತ್ತಿ ಕೂಡಿಸುವ ವಿಧಾನ ಎಂಥದ್ದು, ಇದನ್ನೆಲ್ಲ ನೋಡಿ. ಇದೆಲ್ಲ ತಾತ್ಪರ್ಯವನ್ನು ನಿರ್ಣಯ ಮಾಡಲಿಕ್ಕೆ ಇರತಕ್ಕ ಕೆಲವು ಘಟ್ಟಗಳು, ಪರೀಕ್ಷಾ ವಿಧಾನಗಳು, ನೋಡುವ ಕ್ರಮಗಳು, ವಿಮರ್ಶೆಯ ಸೋಪಾನಗಳು. ಇಲ್ಲಿ ವಿಮರ್ಶೆ ಅಷ್ಟೇ ಶಬ್ದ ಹೇಳ್ತಾನೆ. ವಿಮರ್ಶೆ ಮಾಡುವುದು ಹೇಗೆ? ಕೆಲವರು ವಿಮರ್ಶೆ ಮಾಡುವುದು ಅಂದರೆ ಒಮ್ಮೆ ಸೀದಾ ಓದಿಕೊಂಡು ಹೋಗೋದು, ಮತ್ತು ಹಿಂಬದಿಯಿಂದ ಓದ್ತಾ ಬರೋದು, ಮತ್ತು ಅದರ ಪರಿವಿಡಿ ಮಾತ್ರ ನೋಡೋದು, ಕೊನೆಗೆ ವಿಮರ್ಶೆ ಬರೀದು ಎಂಥದ್ದು, ಕೊನೆಯ ಪುಟದಲ್ಲಿ ಏನು ಬರೆದು ಅದನ್ನು ಕೊಟ್ಟಿಡು. ಇದೆಲ್ಲ ಸರಿ ಇಲ್ಲ ಅಂದ, ಪ್ರಯೋಜನ ಇಲ್ಲ. ಹಾಗೆ ವಿಮರ್ಶೆ ಆಗುವುದೇ ಇಲ್ಲ ಅಂತ. ವಿಮರ್ಶೆಗೆ ಒಂದು ಕ್ರಮ ಇದೆ. ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಏನು ಹೇಳಿ ನಿಲ್ಲಿಸಿದ್ದಾರೆ, ಯಾವುದನ್ನು ಸುಮಾರು ಬಾರಿ ಹೇಳಿದ್ದಾರೆ, ಯಾವುದು ಹೊಸ ಸಂಗತಿಯನ್ನು ಎತ್ತಿ ಹಿಡಿದಿದ್ದಾರೆ, ಯಾವುದರ ಬಗ್ಗೆ ಅವರು ಪ್ರೈಸ್ ಮಾಡಿದ್ದಾರೆ, ಅದು ಹಿರಿಮೆ ಉಳ್ಳದ್ದು ಅಂತ ಅದನ್ನು ಹೊಗಳಿದ್ದಾರೆ, ಯಾವುದು ನಿಜವಾಗಿ ಕೂಡುತ್ತೆ, ಹೇಳಿದ್ದು ಒಪ್ಪುತ್ತೆ, ಸಹಜವಾಗತ್ತೆ, ಇದನ್ನು ನೋಡಲಿಕ್ಕೆ. ಇದೆಲ್ಲ ಕೆಲವೆಲ್ಲ ನೋಡುವ ವ್ಯವಸ್ಥೆಗಳು. ಇಷ್ಟೆಲ್ಲ ಇದ್ದಾಗ ಅವನ ಅಭಿಪ್ರಾಯ ಏನು ಎನ್ನುವುದನ್ನು ಸ್ವಲ್ಪ ಹೊರಗೆ ತರಲಿಕ್ಕೆ ಬರ್ತದೆ. ಇಂಥ ಸಂಗತಿಗತೆಗಳು ಅಂದರೆ ವಿಮರ್ಶೆಯ ಬಗ್ಗೆಯೇ ಒಂದು ದೊಡ್ಡವಾದ ವಿಮರ್ಶೆ ಇದೆ, ಹೇಗೆ ಮಾಡಬೇಕು ಅಂತ. ಇವತ್ತು ನಮ್ಮ ವಿಮರ್ಶೆ ಜಾಳಾಗಿರುವಾಗ, ದಿಕ್ಕು ತಪ್ಪಿರುವಾಗ ಹೇಳುವುದೇನು, ಅದನ್ನು ಮೊದಲ ಬಾರಿಗೆ ವಿಮರ್ಶೆ ಮಾಡುವಾಗ ವ್ಯಕ್ತಿಯ ಹೆಸರನ್ನು ಅಳಿಸಿರುವುದು, ಯಾರು ಬರೆದ ಕವಿತೆಗಳು ಅಂತ ನೋಡಲಿಕ್ಕಿಲ್ಲ, ಹಾಡುವುದು ಮೊದಲು, ಆನಂತರ ಅದರಲ್ಲಿ ಏನು ಸಾಹಿತ್ಯ ಇದೆ ಅಂತ ನೋಡುವುದು. ಅದು ಹೇಗೆ ಸಾಂಕೇತಿಕವಾಗಿ ಪ್ರಾತಿನಿಧಿಕವಾಗಿ ಸಂದೇಶವನ್ನು ತಂದಿದೆ ಅಂತ ಕಾಣುವುದು. ಅದು ಯಾವತ್ತು ಸಾರ್ವಕಾಲಿಕ ಮೌನವನ್ನು ಅಥವಾ ಮೌಲ್ಯವನ್ನು ಉಪಯೋಗಿಸಿದೆ ಅಂತ ಹುಡುಕುವುದು. ಹೊರತು ಅದು ಯಾರು ಬರೆದದ್ದು, ಅವರ ಭಾರಿ ಚೆನ್ನಾಗಿದೆ, ಅದಕ್ಕೆಲ್ಲ ಉಪನಿಷತ್ ಅರ್ಥ ಎಲ್ಲ ಉಂಟು. ಅಯ್ಯ ಕರ್ಮವೇ, ಎಂಥದಕ್ಕೂ ಉಪನಿಷತ್ ಅರ್ಥ ಹೇಳಲಿಕ್ಕೆ ಬರ್ತದೆ. 3, 4, 1, 2, 3, 4, 1, 2 ಎಂತ ಹೇಳಿದು ಬರ್ತೀವಿ. ಅದು 3 ಅಂದರೆ 3 ಅವಸ್ಥೆ, ಹುಟ್ಟು ಸಾವು ಮತ್ತು ಅದರ ಮಧ್ಯದ್ದು ಅಂತ ಅರ್ಥ. 4 ಅಂದರೆ 4 ಪುರುಷಾರ್ಥ, ಮತ್ತು 1 ಅಂದರೆ ಒಂದೇ ದೇಹ, ಮತ್ತು 2 ಅಂದರೆ ಜೀವ ಮತ್ತು ದೇವರ ಪಕ್ಕಿ. ಅಲ್ಲ, ಎಂತ ಹೇಳಿದ್ದಕ್ಕೂ ವೇದಾಂತ ಅರ್ಥ ಉಂಟು, ಎಲ್ಲ ಉಪನಿಷತ್ತು ಹೇಳಿಬಿಡುದ. 3, 4, 1, 2, 3 ಅವ ಸಿಂಗಲ್ ಅಂಕೆವ ಸಾಯಲಿಕ್ಕೆ ಕೊಟ್ಟವೇ ಹೇಳ್ತಾ ಇದ್ದದ್ದು 3, 4, 1, 2. ನಾವು ಒಂದು ವೇದಾಂತ ಹೇಳಿಕೊಂಡು ಅರ್ಥ ಮಾಡಿಕೊಂಡು ಉಪನಿಷತ್ತು ಹೇಳುದಾ? ಎಂಥದ್ದು ನೋಡಿ, ನೀವೇನು ಹೇಳಿದ್ದು, ನಾನು ಇದ್ದದ್ದು ಹೇಳಿದ್ದಲ್ಲ, ಈಗಲೇ ಹೇಳಿದ್ದು. ಅಂದರೆ ಆಗಲೇ ಹೇಳಿದ ಗೆರೆಗಳಿಗೂ ಅಂಥ ವೇದಾಂತ ಅರ್ಥಗಳು ಬರ್ತದೆ. ನೋಡಿ ಕೇಳಿದರೆ ಏನಿರ್ತದೆ, ಎಷ್ಟು ಅರ್ಥಗಳನ್ನು ತರಲಿಕ್ಕೆ ಬರ್ತದೆ, ಅದು ಪ್ರಶ್ನೆಯಲ್ಲ. ಎಲ್ಲವೂ ಕಂಡವನಿಗೆ ಉಪನಿಷತ್ತಾಗ್ಬೋದು. ಆದರೆ ಉಪನಿಷತ್ತಿಗೆ ಒಂದು ಮೌಲ್ಯ ಇದೆ, ಸ್ಥಾನ ಇದೆ. ಅದು ಸನಾತನವಾದ ಅಪೌರುಷವಾದ, ಯಾರೂ ಬರೆಯದ, ಯಾರೂ ಹೇಳದ ಸಂಗತಿಗಳು ಅದು ಉಪನಿಷತ್ತುಗಳು. ಹೊರತು ನೀವು ಆಡಿದ್ದಕ್ಕೆಲ್ಲ ವೇದಾಂತ ಅರ್ಥ ಉಂಟೇಳಿ ಉಪನಿಷತ್ತು ಮಾಡುವುದು ವಿಮರ್ಶೆ ಅಲ್ಲ. ಅಂದರೆ ವಿಮರ್ಶೆಗೆ ಒಂದು ಗೆರೆಗಳು, ಆಯಕಟ್ಟಿನ ವ್ಯವಸ್ಥೆಗಳು, ಚಿಂತನೆಯ ಬಿಂದುಗಳು ಇವೆ. ಅದನ್ನು ವಿಮರ್ಶ್ಯ ಏತದು ಅಶೇಷೇಣ ಅಂತಾನೆ. ಚೂರು ನೋಡಿದೆ, ಮೊದಲು ಭಾರಿ ಚೆನ್ನಾಗಿತ್ತು ರೀ, ಅದರಿಂದ ಒಳ್ಳೆ ಪುಸ್ತಕ ಅಂತ ಬರೆದ್ಬಿಟ್ಟೆ, ಇದು ಒಳ್ಳೆ ಕಥೆ ಆಯ್ತಲ್ಲ. ಈ ಮೌಲ್ಯಮಾಪಕರು ಮೊದಲ ಪುಟ ಮಾತ್ರ ನೋಡಿದ ಹಾಗೆ ಅದು ಹೇಳಿಕೊಡ್ತಾರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ. ಒಳ್ಳೆಯದು ಸುರಿದು ಚಂದದ್ದೆಲ್ಲ ಬರೆದು ಬಿಡು, ಮತ್ತು ಉಳಿದದ್ದು ಇಂಪ್ರೆಸ್ ಆಗುತ್ತೆ, ಮತ್ತು ರೈಟಾಗಿ ಮಾರ್ಕ್ ಕೊಡ್ತಾರೆ. ಅಂಥವರಿದ್ದರು ಅಧ್ಯಾಪಕರು, ಮೌಲ್ಯಮಾಪನ ಮಾಡೋರು. ಈಗೆಲ್ಲ ಆಗುವುದಿಲ್ಲ, ಹೆಚ್ಚು ಕಡಿಮೆ ಆದರೂ ಆಗುವುದು ಆಗ್ತಾನೇ ಇರ್ತದೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ ಮೊದಲೇ ಅಶೇಷೇಣ ಅಂತಾನೆ, ಶುರುವಿಂದ ಕೊನೆಯವರೆಗೂ ನೋಡಿಕೋ. ಒಂದು ಸ್ವಲ್ಪ ಭಾಗ ನೋಡಿ, ಚಿತ್ರ ಇದ್ದದ್ದಲ್ಲೇ ನೋಡಿಬಿಟ್ಟು ಭಾಳ ಚೆನ್ನಾಗಿದೆ, ತುಂಬ ಚಿತ್ರ ಹಾಕಿದ್ದಾರೆ. ನಾನೊಂದು ಚಿತ್ರ ಹಾಕಿದ್ದೇನೆ ನಾಗಸಮೀಕ್ಷೆ ಕೊನೆಗೆ, ಅದರ ಬಗ್ಗೆ ಒಂದು ವಿಮರ್ಶೆ ಬಂದಿತ್ತು. ನಾಗಸಮೀಕ್ಷೆ ಕೊನೆಯಲ್ಲಿ ನನ್ನದೊಂದು ಚಿತ್ರ ಇತ್ತು, ನನ್ನದೇನಲ್ಲ ಚಿತ್ರ ಇದೆ. ಅದು ಬಲರಾಮ ರೇವತಿಯನ್ನು ಅಪ್ಪಿಕೊಂಡು ನಿಂತ ಚಿತ್ರ. ನೀವು ಗಮನಿಸಿದ್ದೀರಿಲ್ಲ ನನಗೆ ಗೊತ್ತಿಲ್ಲ, ಬಹಳ ಸುಂದರವಾದ, ಅಂದರೆ
ಪ್ರತಿಮಾ ಲಕ್ಷಣಕ್ಕೆ ಒಗ್ಗಿದ ಬಲರಾಮ ಮತ್ತು ರೇವತಿಯರ ಏನ್ಷಿಯಂಟ್ ಆರ್ಟ್ ಅಲ್ಲ, ಅದು ಶಿಲೆ, ವಾಸ್ತವವಾಗಿ ಶಿಲಾ ಪ್ರತೀಕ. ಅದರ ಮೇಲೆ ಒಂದು ವಿಮರ್ಶೆ ಇತ್ತು, ಬಲರಾಮ ರೇವತಿಯರ ಚಿತ್ರ ಈ ಪುಸ್ತಕಕ್ಕೆ ಬೇಕಾಗಿರಲಿಲ್ಲ ಅಂತ. ನಾನೇನು ವಿಮರ್ಶೆಯನ್ನು ಯಾವತ್ತು ವಿಮರ್ಶೆ ಮಾಡೋದು ಅವರ ಸ್ವಭಾವ, ನಮಗೇನು ವಾಸ್ತವವಾಗಿ. ಆದರೆ ಅವರು ಕೂಲಂಕುಷ ವಿಮರ್ಶೆ ಮಾಡಲಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಯಾಕೆಂದರೆ ಬಲರಾಮನೇ ಶೇಷನ ಅವತಾರ, ರೇವತಿ ಅವನ ಹೆಂಡತಿ ಆ ಕಾಲದಲ್ಲಿ. ಆ ರೇವತಿಯ ಪಿಕ್ಚರ್ ಅದ್ಭುತ. ಅದು ಯಾವುದೋ ಕಾಲದ ಮಹಿಳೆ, ಅವನು ತನ್ನ ಹಲದಿಂದ ಎಳೆದು ಮುಸಲದಿಂದ ಬಡಿದು ತನ್ನ ಅನುಕೂಲಕ್ಕೆ ಮಾಡಿಕೊಂಡಿದ್ದಾನೆ ಅನ್ನುವುದನ್ನು ತೋರಿಸಿಕೊಳ್ಳಿಕ್ಕೆ ನನಗೆ ಸರಿಯಾಯಿತು. ನೀವು ಅಪ್ಪಿಕೊಂಡದ್ದನ್ನು ಅಪ್ಪಿಕೊಂಡದ್ದು ಅರ್ಥ ಮಾಡಬೇಡಿ, ಅಪ್ಪಿಕೊಂಡದ್ದು ನನಗೆ ಸರಿಯಾಗಿದೆ ಅಂತ ತೋರಿಸಲಿಕ್ಕೆ ಮಾಡಿದರೆ ಇಷ್ಟು ಐತಿಹಾಸಿಕವಾದ ಒಂದು ವಿಚಿತ್ರ ಚಿತ್ರಣವನ್ನು ಕೊಟ್ಟಾಗತ್ತೆ. ಅದನ್ನೆಲ್ಲ ಬರೀಬೇಕು ಅಂತಿಲ್ಲ, ಬರೆಯದ್ದನ್ನು ಕೆಲವೊಮ್ಮೆ ಚಿತ್ರದಲ್ಲಿ ತೋರಿಸಲಿಕ್ಕೆ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿ ಮತ್ತೆ ಕೊನೆಗೆ ಮೊದಲಿಗೆ ಶೇಷನನ್ನು ಕೊಟ್ಟು ವಿಷಧರನನ್ನು ನಿಲ್ಲಿಸಿ ಜಗದ ಆಧಾರನನ್ನು ತೋರಿಸಿಕೊಟ್ಟು ಕೊನೆಗೂ ಅವನಿಂದ ನಮಗೆ ಅನುಕೂಲ ಆಗಲಿಕ್ಕೋಸ್ಕರ ಶೇಷ ಸಂತಾನ ಕೊಡುವವ. ಅದಕ್ಕೆ ಬೇಕಾದ್ದು ಬಲರಾಮ ಮತ್ತು ರೇವತಿ. ಅದನ್ನು ಸಮರ್ಥವಾಗಿ ತೋರಿಸಲಿಕ್ಕೆ ನಾನು ಅದನ್ನು ಕೊನೆಯಲ್ಲಿ ಇದರಲ್ಲಿ ವಿಷ ಇಲ್ಲ, ಇದರಲ್ಲಿ ಸಂತಾನದ ಅಮೃತ ಇದೆ ಅಂತ ಕೊಡಲಿಕ್ಕೆ ಅದನ್ನು ಕೊನೆಯಲ್ಲಿ ನಿಲ್ಲಿಸಿದ್ದೆ. ಇದನ್ನು ನೋಡಿಕೊಳ್ಳೋದು ಅಂದರೆ ಒಂದೋ ಪುಸ್ತಕಗಳು ಪಾಠ ಕೇಳಲಿಕ್ಕಿರುವುದು ಅದು ಮೊದಲು ನೋಡಬೇಕಾಗ್ತದೆ. ಸ್ವಂತ ತಲೆಯಿಂದ ನಾನು ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಅಂದರೆ 5% ಅರ್ಥ ಆಗುತ್ತೆ. ದೇವರಾಣೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಪುಸ್ತಕದಿಂದ ಮುಗುತಿ. ಇಲ್ಲ ಆದರೆ ನಮಗೇನು ಗೊತ್ತಾಗೋದಿಲ್ಲ ವಾಸ್ತವವಾಗಿ. ಸಂಗತಿ ಅರ್ಥ ಆಗಬೇಕಾದ್ರೆ ಮೊದಲವರ ಹತ್ರ ಪಾಠ ಕೇಳಬೇಕು, ಬರೆದವನ ಹತ್ರ ಏನಯ್ಯ ಕೇಳಿಕೊಂಡ್ರೆ ಅವನ ಹಂತದಲ್ಲಿ ನಿಂತರೆ ಕೆಲವು ಅರ್ಥ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಎಷ್ಟೋ ಜನರ ಪುಸ್ತಕಗಳಿಗೆ ಎಷ್ಟೋ ಬಾಲಿಶರು ವಿಮರ್ಶಕರಾಗುವುದನ್ನು, ಎಷ್ಟೋ ಉತ್ತಮ ಪುಸ್ತಕಗಳಿಗೆ ಮಾತ್ರ ಅಲ್ಲ, ಎಷ್ಟೋ ಬಾಲಿಶ ಪುಸ್ತಕಗಳು ಎಷ್ಟೋ ಉತ್ತಮರು ವಿಮರ್ಶರಾಗಿ ನಿಲ್ಲುವುದುಂಟು. ಇದೆಲ್ಲ ಉಪನಿಷತ್ತೆ, ಎಲ್ಲ ಉಪನಿಷತ್ತಯ್ಯ. ಯಾರು ಹಾಡಿದ್ದು ಉಪನಿಷತ್ತೆ? ಯಾವ ದಾಸರು ಹಾಡಿದ್ದು? ಚಿನ್ನದಾಸರು ಹಾಡಲಿ, ಬೆಳ್ಳಿದಾಸರು ಹಾಡಲಿ, ಎಲ್ಲರಿಗೂ ಹಾಡಿದ್ದೇ ಉಪನಿಷತ್ತಾಗಿ ಬಿಡುವುದಾದರೆ ಮತ್ತೆ ಕಥೆ ಏನುಂಟು? ಇತರರಿಗೆ ಪ್ರಯೋಜನ ಇಲ್ಲ. ಆದ್ದರಿಂದ ಕೃಷ್ಣ ಅಶೇಷೇಣ ಅಂತಾನೆ. ನೀನು ಒಂದನ್ನು ನೋಡಬೇಡ, ಒಂದೂ ಬಿಡದೆ ನೋಡು. ಶೇಷ ಅಂದರೆ ಉಳಿಯುವುದು, ಅಶೇಷ ಅಂದರೆ ಒಂದೂ ಬಿಡದೆ ಅಂತಾನೆ. ಇದು ಅವನ ಮಾರ್ಮಿಕವಾದ ಸಂಗತಿಗಳು. ಒಂದೂ ಬಿಡದೆ ಓದಿ ನೋಡಿ ವಿಮರ್ಶೆ ಮಾಡು ಅಂತಾನೆ. ಕೆಲವು ಬಿಟ್ಟಿದ್ದೆ, ಮುಕ್ಕಾಲು ಭಾಗ ನೋಡಿದ್ದೇನೆ ಅಂದರೆ ಮುಗಿದೋಯ್ತು. ಆ ಮುಕ್ಕಾಲರ ನಂತರದಲ್ಲಿ ಕಾಲು ಭಾಗದಲ್ಲೇ ವಿಶೇಷ ಇರಬೇಕು. ಮಹಾಭಾರತ ಓದಿದ್ನಂತೆ ಎಷ್ಟಾಯಿತು ಕೇಳಿದರೆ, ಆಯಿತು ಮಾರ್ರೆ ಹೇಗಾದರೂ ಮುಗಿಸಿದ್ದು, ಎಲ್ಲ ಯುದ್ಧಮಯ, ಎಲ್ಲ ಸತ್ರು, ಪುಸ್ತಕ ಮಾಡಿಸಿಟ್ಟೆ. ಅಯ್ಯ ಮಗನೇ, ಇನ್ನಿರುವುದು ಓದಲಿಕ್ಕೆ ಅಂದೆಂತ? ಶಾಂತಿ ಪರ್ವ, ಅನುಶಾಸನ ಪರ್ವಗಳು 25,000 ಶ್ಲೋಕ ಉಂಟು, ಅದು ಓದಿದರೆ ಸ್ವಲ್ಪ ಶಾಂತಿ ಆಗುತ್ತೆ ನಿನಗೆ. ಈಗ ಎಂಥದ್ದು ಆಗಲಿಲ್ಲ, ವಾಂತಿ ಆದದ್ದು ಮಾತ್ರ ಅಂದೆ. ಹೌದಾ? ಮಹಾಭಾರತ ಮುಗಿಲಿಲ್ವ? ಎಲ್ಲಿ ಮುಗಿಯುವುದು? ಯುದ್ಧ ಮುಗಿದದಷ್ಟೇ, ಇನ್ನೂ ಶುರುವಾಗುವುದು ಅಂದೆ ಪಾಠ. ಹೌದಾ ಅಂತಾನೆ. ಮತ್ತೆ ಏನಾಗಲಿ, ಇದು ಯುದ್ಧ ಆಗುವುದು, ಕೆಟ್ಟವರನ್ನು ಮುಗಿಸುವುದು, ಅಷ್ಟೇ ಆಯ್ತು. ಇನ್ನು ಇಷ್ಟವಾಗುವುದನ್ನು ತಿನ್ನುವುದು ಮತ್ತೆ, ಇನ್ನು ಔತಣ ಕೂಟ ಸಮಾರಂಭ ಎಲ್ಲ ಮತ್ತೆ ಅಂದ. ಹೋ ಅಂತ. ಮತ್ತು ಶಾಂತಿ ಅನುಶಾಸನ ಪರ್ವಗಳು 25,000 30,000 ಶ್ಲೋಕಗಳಿರು. ಇನ್ನು ಭಾರತ ಮುಗಿಲಿಲ್ಲ. ಭಾರತ ಮುಗಿದದ್ದು ಬಹಳ ಕಡಿಮೆ ಲೆಕ್ಕದಲ್ಲಿ. ಪರ್ವ ಏನೋ 9 ಆಯಿತು, ಆದರೆ ಶ್ಲೋಕ 50,000 ಆಗಲಿಲ್ಲ. ಅದ್ಭುತವಾದ ಚಿಂತನೆಗಳು ಮುಂದೆ ಮಡುಗಟ್ಟಿದೆ. ಅದು ಯಾರಿಗೂ ಬೇಡ. ಅಲ್ಲಿ ಕತೆ ಉಂಟಾಗಿ ಹೇಳ್ತಾನೆ ಮತ್ತೆ. ಇನ್ನು ಕರ್ಮ ಅಂದೆ. ಯಾವ ಕರ್ಮಕ್ಕೆ ಕತೆವೆ? ಶಾಂತಿ ಬರುವ ಕತೆ ಹೇಳಿರಿ. ಶಾಂತಿ ಬರೋ ಕತೆ ಹೇಳಲಿಕ್ಕೆ ಆಗುವುದಿಲ್ಲ ಅಂದೆ. ಕತೆ ಹೇಳಲಿಕ್ಕೆ ಶಾಂತಿ ಪರ್ವದಲ್ಲಿಲ್ಲ. ಕೆಲವು ಕತೆ ಹೇಳಿದ್ದಾನೆ ಭೀಷ್ಮ ಅಷ್ಟೇ. ಮತ್ತು ಶಾಂತಿ ಪರ್ವ ಉದ್ದ ಸಂದೇಶ, ಒಂದೊಂದು ಶ್ಲೋಕ ಅವರು ವಿಮರ್ಶೆ ಮಾಡಿದರೆ, ಚಿಂತನೆ ಮಾಡಿದರೆ ಮಾತ್ರ ಆಗತ್ತೆ. ಮುಗಿಯುದು ಯಾವಾಗ? ನೀವು 10 ಜನ ಒಟ್ಟಾದರೆ ಮುಗಿಯುತ್ತೆ, ಇಲ್ಲಾದರೆ ಅದು ಇಲ್ಲ. ಅವರು ಕರಿಬೇಕು, ನಾವು ಹೇಳಬೇಕು, 10 ಜನ ಒಟ್ಟಾಗಬೇಕು. ಒಂದು ಜನ್ಮದಲ್ಲಿ ಒಟ್ಟಾಗಿ ಏನು ಪ್ರಯೋಜನ? ಅಷ್ಟು ಶ್ಲೋಕಗಳನ್ನು ಆಗುವುದಿಲ್ಲ ಅಂತ. ಹೀಗೆ ನಮ್ಮದೆಲ್ಲ ವಿಮರ್ಶೆ ಅಂದರೆ ಒಂದು ಶ್ಲೋಕ ಓದುವುದು, ಆನಂತರ ಪುಸ್ತಕ ಇಡೀ ಮುಗಿಸುವುದು, ಅಲ್ಲಿ ಮುಗಿದು. ಅದಕ್ಕೆ ಕೃಷ್ಣ ಹೇಳಿದ್ರು ಒಂದು ಬಿಡದೆ ಅಂತ. ಈಗ ಒಂದೊಂದು ಶಬ್ದಗಳಲ್ಲಿ ಕೃಷ್ಣ ಅರ್ಜುನನನ್ನು ಎಳಿತಾ ಇದ್ದಾನೆ. ವಿಮರ್ಶ್ಯ ಏತದ ಅಶೇಷೇಣ. ಮತ್ತೆ ಹೇಳ್ತಾನೆ, ನೀನು ವಿಮರ್ಶೆ ಮಾಡುವಾಗ ತಲೆಯಲ್ಲಿದ್ದದ್ದನ್ನೆಲ್ಲ ತುಂಬಿಸಿ ಇಲ್ಲಿ ಹಾಕಬೇಡ, ಅದು ಹೇಸಿಗೆ ಹಾಕಿದಾಗೆ. ತಲೆಯಲ್ಲಿ ಒಂದಿಷ್ಟು ಗಲೀಜುಂಟು, ಹೇಲು ತುಂಬಿಸಿಕೊಂಡಿದ್ದಾನೆ, ಇಲ್ಲಿ ಹಾಳು ಮಾಡಿಬಿಡ್ತಾನೆ ಹಾಕಿ. ದಮ್ಮಯ್ಯ ಮಾರಾಯ, ನೀನು ವಿಮರ್ಶೆ ಕೈಯುವಾಗ ನನ್ನದು ಮಾತ್ರ ಇಟ್ಟುಕೊ ಅಂದಾನೆ. ವಿಮರ್ಶೆ ಏತದ ಅಶೇಷೇಣ. ಹೆಚ್ಚಿನವರ ವಿಮರ್ಶೆ ಪುಸ್ತಕಗಳಲ್ಲಿ ಉಂಟು ನೋಡಿ. ಆ ಕವಿ ಹೀಗೆ ಹೇಳಿದ್ದನ್ನು ಇಲ್ಲಿ ತಂದಿದ್ದಾರೆ, ಈ ಕವಿಗಳಿಗೆ ಇವನು ಹತ್ತಿರ ಇದ್ದಾನೆ, ಇಂಥವರಿಗೆ ಸ್ವಲ್ಪ ಮೋಸ ಮಾಡ್ತಾನೆ, ಅವರನ್ನೆಲ್ಲ ತರಬೇಡಯ್ಯ, ಇವನದ್ದೇನು ಸಂಗತಿ ಹೇಳು ಅಂತ. ನಮ್ಮ ತಲೆಯಲ್ಲಿ ಏನಿದ್ದಾನೆ ಇವನು ತೋರಿಸಿಕೊಳ್ಳಿಕ್ಕೆ ಹೊರಡೋದು. ವಿಮರ್ಶೆ ಮಾಡುವಾಗ ತಾನು ಬಹಳ ಜ್ಞಾನಿ ಆಗಲಿಕ್ಕೆ 10 ಕಡೆದ್ದೆಲ್ಲ ಹೇಳ್ತಾನೆ. ಆದ್ದರಿಂದ ಎಲ್ಲ ಕಡೆದ್ದು ತರಬೇಡ. ವಿಮರ್ಶೆ ಮಾಡುವಾಗ ಇಲ್ಲಿಯ ಪೂರ್ವೋತ್ತರ ಏನಿದೆ, ಇಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾನೆ, ಇಲ್ಲಿ ಯಾವುದು ಬಿಟ್ಟು ಹೋಗಿದೆ, ಇದರ ಬಗ್ಗೆ ಮಾತಾಡು. ವಿಮರ್ಶೆ ಮಾಡುವ ಉಪಕ್ರಮ ಉಪಸಂಹಾರ ಇಲ್ಲಿ ಹೇಳಿದ ಅದಕ್ಕೋಸ್ಕರ, ಇಲ್ಲಿದ್ದಕ್ಕೆ ಹೊರತು ಉಳ್ಳಿದ್ದಕ್ಕಲ್ಲ. ಅದೇ ಕೃಷ್ಣನಲ್ಲಿ ಏತ ಶಬ್ದ ಆಗಿದೆ. ವಿಮರ್ಶೆ ಏತದ ಶೇಷೇಣ ಅಂದ. ನಾನು ಹೇಳಿದ್ದರ ಬಗ್ಗೆ ನೀನು ಚಿಂತನೆ ಮಾಡಬೇಕು, ನೀನು ಓದಿದ್ದರ ಬಗ್ಗೆ ಅಲ್ಲ. ನಿನ್ನ ಅನುಷ್ಠಾನದ, ನಿನ್ನ ಚಿಂತನೆಯ, ನಿನ್ನ ಸಾಮ್ರಾಜ್ಯದ ಬಗ್ಗೆ ಇಲ್ಲಿ ತರಬೇಡ. ನಾನಿವತ್ತು ಹೇಳಿದ್ದರ
ಮೊದಲಿಂದ ಹಿಡಿದು ಕೊನೆಯವರೆಗಿನ ನಾನು ಹೆಚ್ಚಾಗಿ ಹೇಳಿದ್ದರ ಅಭ್ಯಾಸದ, ನಾನು ಹೊಗಳಿದ್ದರ ಸಂಗತಿಗಳ ಬಗ್ಗೆ ನೀನು ಯುಕ್ತಿಯುಕ್ತವಾಗಿ ಚಿಂತನೆ ಮಾಡಲಿಕ್ಕೆ ಉಂಟು ಅಂತ ಬಹಳ ಸುಂದರವಾಗಿ ಒಂದೊಂದು ಶಬ್ದ ಕೇಳಲಿಕ್ಕೆ ಬಹಳ ಸುಲಭ, ಸಣ್ಣ ಶ್ಲೋಕ, ಏನಿಲ್ಲ, ನಿನಗಿಷ್ಟ ಬಂದಾಗೆ ಮಾಡು ಕೃಷ್ಣ ಹೇಳಿದ. ಅರ್ಧ ಗೆರೆಯಲ್ಲಿ ಮುಂದೆ ಹೋಗ್ಬೋದು, ಒಂದು ಗೆರೆಯೂ ಬೇಡ. ಆದರೆ ಅದರಲ್ಲಿ ಪ್ರತಿ ಪದದಲ್ಲಿ ಇರತಕ್ಕ ಕೃಷ್ಣನ ಭಾವ ನೋಡಿದರೆ ವಿಮರ್ಶೆಗೆ ಎಷ್ಟು ಬೆಲೆ ಕೊಟ್ಟಿದ್ದಾನೆ ಅರ್ಥ ಆಗೋದಿಲ್ಲ. ವಿಮರ್ಶೆ ತದಶೇಷೇನ ಯಥೇಚ್ಛಸಿ ತಥಾಕುರು ಅಂತಾನೆ ಕೃಷ್ಣ. ಕೃಷ್ಣ ಅರ್ಜುನ ಹೇಳ್ತಾನೆ ನಿನ್ನಿಷ್ಟ, ಯಥಾ ಇಚ್ಛಸಿ ತಥಾಕುರು, ಒಂದು ವಿಷಯ ಅಂತಾನೆ. ಯಾಕೆ? ನೀನು ಏನು ಇಷ್ಟ ಬಂತೋ ಹಾಗೆ ಮಾಡಬೇಕು. ಮತ್ತೆ ನಮಗೆ ಇಷ್ಟ ಆಗೋದೊಮ್ಮೆ, ಮಾಡೋದೊಂದು ಆಗಬಾರ್ದು. ಯಥೇಚ್ಛಸಿ ತಥಾಕುರು ಅಂತಾನೆ. ಇದು ಕೆಲವೊಮ್ಮೆ ಹೇಳಬೇಕಾಗತ್ತೆ. ನನಗೆ ನೀವು ಹೇಳಿದ್ದು ಇಷ್ಟ ಆಗಿದೆ, ಆದರೆ ಮತ್ತೆಂದ ಆದ್ರಿಂದ ಮುಗಿದೋಯ್ತು, ಅಲ್ಲಿ ಪ್ರಯೋಜನ ಇಲ್ಲ ಅಂತ ಇದೆ. ಇಷ್ಟ ಆಗೋದು ಬಲಾತ್ಕಾರದಲ್ಲೇ ಆಯ್ತು, ಅದಾಗೋದಿಲ್ಲ. ಇಷ್ಟ ಆದರೆ ಮಾಡಲೇಬೇಕು. ಇವತ್ತು ಚರ್ಚೆ ಆಗುತ್ತೆ, ಜ್ಯೋತಿಷ್ಯದ್ದು, ಏಕಾದಶಿದ್ದು, ಅಥವಾ ದೇವರಿದ್ದಾನೋ ಇಲ್ಲವೋ ಎಲ್ಲ ಆಗುತ್ತೆ. ಏನಾದರೂ ಕೊನೆಗೆ ಅವರವರ ಪ್ರಕಾರಕ್ಕೆ ಸೀದಾ ಹೋಗಿಬಿಡುದು, ಮುಗೀತು. ಮತ್ತು ಅದು ರಾತ್ರಿ ಊಟ ನಮ್ಮ ಮನೆಯಲ್ಲಿ ನಮ್ಮದೇ. ಅಯ್ಯ ಏಕಾದಶಿ ಅಲ್ಲ, ಅದು ಅವರಿಗೆ, ನಮಗಲ್ಲ. ಈ ಮತ್ತೆ ಮಾಡಿದ್ದಂತ ಚರ್ಚೆ ಪ್ರಯೋಜನ ಇಲ್ಲ. ಕೊನೆಗೂ ಅವರವರ ತಲೆಯ ಮೇಲೆ ಕೈ ಇಟ್ಕೊಂಡು ಹೋಗ್ತಾರೆ ಹೊರತು ಯಾರೊಟ್ಟಿಗೂ ಒಟ್ಟಾಗುವುದಿಲ್ಲ, ಯಾರ ಹತ್ತಿರ ಬರುವುದಿಲ್ಲ. ಮತ್ತು ಇಷ್ಟು ಮಾಡಿದ್ದೆ ಅಂತ ಕೇಳಿದರೆ ಅದು ಅವರಿಗೆ ಸ್ವಲ್ಪ ದುಡ್ಡು ಹೆಚ್ಚಿತ್ತು, ಆದ್ದರಿಂದ ಸರ್ಕಾರದಿಂದ ಹೆಚ್ಚು ಬಂದಿತ್ತು, ಎಲ್ಲರಿಗೆ ಹಂಚಿ ಹೋದರು ಅಂತ ಮುಗಿತು. ಪ್ರಯೋಜನ ಆಗಲಿಲ್ಲ. ನೀವು ಏನಾದರೂ ಗೋಷ್ಠಿ ಮಾಡಿದರೆ ಗೋಷ್ಠಿಯಲ್ಲಿ ತೀರ್ಮಾನ ಆದದ್ದನ್ನು ಎಲ್ಲರೂ ಒಪ್ಪುವಂತಿದ್ದರೆ ಮಾತ್ರ ಮಾಡಿ. ಹಾಗೆ ಹೇಳಿ ಬನ್ನಿ. ಸಂಭಾವನೆ ತಗೊಳ್ಳೋ ಮುಂಚೆ 16,000 ದುಡ್ಡು ತಿನ್ನುವ ಮುಂಚೆ ಒಳಗೆ ಬರುವಾಗಲೇ ಕೇಳಿಕೊಳ್ಳಿ. ಇಲ್ಲಿ ಆಗಿದ್ದರ ಸಂಗತಿಯಲ್ಲಿ ನಿಮಗೆ ಅರ್ಥ ಆಗದಿದ್ದರೆ, ನಿಮ್ಮದು ಹೇಳಿಕೆ ಮುಗಿದು ಹೋದರೆ, ಇಲ್ಲಿ ಆದ ವಿಷಯಕ್ಕೆ ನೀವು ಬದ್ಧರಾಗಬೇಕೆನ್ನುವ ತೀರ್ಪಿನೊಂದಿಗೆ ಹೋಗಿ. ಹಾಗಾದರೆ ಮಾತ್ರ ಬನ್ನಿ. ಮತ್ತೆ ಯಾಕೆ ದುಡ್ಡು ದಂಡ? ಪ್ರಯೋಜನ ಇಲ್ಲ, ಏನು ಉಪಯೋಗ ಆಗುವುದಿಲ್ಲ ಅಂತ ಇದು ಕೃಷ್ಣ ಹೇಳ್ತಾನೆ. ಆದ್ದರಿಂದ ಯಥೇಚ್ಛಸಿ ತಥಾಕುರು, ನಿನ್ನ ಮನಸ್ಸಿಗೆ ಮನವರಿಕೆ ಆದದ್ದನ್ನು ಮಾತ್ರ ನಡೆಸಿಕೊಡು ಅಂತಾನೆ. ತಥಾಕುರು ಆಜ್ಞೆ ಇಲ್ಲಿ ಅಪ್ಪಣೆ ಉಂಟು. ನಿನಗಿಷ್ಟ ಆಯ್ತಾ ಮಾಡು, ಆಗಲಿಲ್ಲ ಆದರೆ ಬಿಡು. ಆದರೆ ಆಗುವುದೊಂದು ಮಾಡುವುದೊಂದು ಆಗಬಾರ್ದು. ಹೇಳಿಕೆಯಲ್ಲಿ ನಾನು ಬರಬಾರ್ದು, ನನಗೋಸ್ಕರ ಮಾಡಿದ್ದೆ ಆಗಬಾರ್ದು. ನನಗಿಷ್ಟ ಆಗಲಿಲ್ಲ ಆದರೆ ನೀನು ಹೇಳಿದ್ದು ಬಿಡಲಿಕ್ಕೆ ಆಗುವುದಿಲ್ಲಲ್ಲ. ನೀನು ನನ್ನ ಸಂಬಂಧಿ ಅಲ್ಲ, ನಿನ್ನ ತಂಗಿಯನ್ನೇ ನಾನು ತಂದಿದ್ದೇನೆ, ಮತ್ತು ನೀನು ತಾಯಿ ಮತ್ತು ನಮ್ಮ ತಾಯಿ ಎಲ್ಲ ಅಕ್ಕ ತಂಗಿಯರಾಗಿ, ನಿನ್ನ ತಂದೆ ಮತ್ತು ನನ್ನ ತಾಯಿ ಇಬ್ಬರು ಅಣ್ಣ ಮತ್ತು ತಂಗಿಯರಾಗಿದ್ದಾರೆ. ಹೀಗಾಗಿ ಸಂಬಂಧಗಳು ಸುಮಾರಿದೆ ಆಚೆ ಈಚೆ ಎಲ್ಲ. ಅದಕ್ಕೋಸ್ಕರ ಬಿಡಲಿಕ್ಕುಂಟು. ಅದೆಲ್ಲ ಬೇಡ. ನೀನು ಸಾರಥಿಯಾಗಿದ್ದಿ, ಮೊನ್ನೆ ತಾನೇ ದೌತ್ಯ ಮಾಡಿ ಬಂದಿದ್ದಿ. ಇದೆಲ್ಲ ವ್ಯಾವಹಾರಿಕವಾದ ಸಂಬಂಧ ಬೇರೆ ಉಂಟು. ನಿಮ್ಮನ್ನು ಅಗ್ರಪೂಜೆ ಮಾಡಿದ್ದೇವೆ ನಾವು, ಅದೇ ನೀನು ನನಗೆ ಹೇಳಿದಾಗೆ ಕೇಳಬೇಕಾಗುತ್ತೆ ಸ್ವಲ್ಪ. ಇದೆಲ್ಲ ಯಾರಿಗೆ ಬೇಕಯ್ಯ? ಅಗ್ರಪೂಜೆಯಿಂದ ದಕ್ಷಿಣೆ ಕೊಟ್ಟದ್ದಕ್ಕೆ ಇವನು ಒಗ್ಗಬೇಕಾ, ಮಣಿಬೇಕಾ? ಇಲ್ಲ. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಹೇಳಲಿಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಹೀಗೆ ಇಷ್ಟು ಮುಕ್ತವಾಗಿ ಒಂದು ಚಿಂತನೆಯನ್ನು ಹೊರಗೆ ಬಿಟ್ಟುಕೊಟ್ಟು ಒಬ್ಬ ಶಿಷ್ಯನನ್ನು ಬೆಳಿಲಿಕ್ಕೆ ಬಿಡುವುದುಂಟಲ್ಲ, ಇದು ಅದ್ಭುತ. ನಮ್ಮ ಗುರುಕುಲದವರು ನಮಗೆ ಬದ್ಧರಾಗಿರಬೇಕು, ಕರೆದಾಗ ಬರಬೇಕು, ಹಾಗೆ ನಡೆಸಬೇಕು, ಇದೇನು ಹೇಳದೆ ನಿನ್ನಿಷ್ಟ ಬಂದಂತೆ ನೀನಿರು, ಆದರೆ ವಿಷಯಗಳನ್ನು ಮಾತ್ರ ಚಿಂತನೆಗೆ ಎನ್ನುವುದು. ಕೊಟ್ಟದ್ದನ್ನು ಉಳಿಸಿಕೋ, ಅದನ್ನು ವಿಶೇಷವಾಗಿ ಪರಾಮರ್ಶೆಗೈ ಅದರಂತೆ ನಡೆಸಿಕೋ ಎನ್ನುವ ಪಾರಮಾರ್ಥಿಕವಾದ, ಒಂದು ಪಾರದರ್ಶಕವಾದ, ಅಷ್ಟೇ ಅತ್ಯಂತ ವಿಶಾಲವಾದ ವ್ಯಾಪ್ತವಾದ ಒಂದು ದರ್ಶನವನ್ನು ಕೊಡುವ ಕೃಷ್ಣನ ಯೋಗ್ಯತೆ ಬಹಳ ಸುಂದರ. ಈ ಗೆರೆ ಹೇಳಲಿಕ್ಕೆ ಸುಲಭ, ಹೇಳ್ತಾ ಇದ್ದಾರೆ, ಎಷ್ಟೋ ಜನ ಅನುವಾದ ಮಾಡಿದ್ದಾರೆ. ಕೊನೆಗೂ ಕೃಷ್ಣ ಅರ್ಜುನನಿಗೆ ತನ್ನ ಅವಕಾಶವನ್ನೇ ಕೊಟ್ಟು ತಾನು ಹೊರಗೆ ನಿಂತು ಹೇಳಿದ್ದಾನೆ, ನಾನು ಒಂದು ಗುರುಕುಲದಿಂದ ಹೊರಗೆ ಬರತಕ್ಕ ಒಬ್ಬ ವಿದ್ಯಾರ್ಥಿಯ ಮೇಲೆ ಕೃಷ್ಣನಿಗಿರುವ ಭರವಸೆಯನ್ನು ನೋಡ್ತೇನೆ. ಶಿಷ್ಯನ ಮೇಲೆ ಎಷ್ಟು ಅದ್ಭುತವಾದ ಭರವಸೆ ನೋಡು. ಕೃಷ್ಣ ಹೇಳ್ತಾನೆ, ನೀನು ವ್ಯತ್ಯಾಸವಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದರೆ ನಾನು ಆ ರೀತಿಯಾದ ವಿಮರ್ಶೆಗೆ ನಿನ್ನನ್ನು ಬಿಟ್ಟಿದ್ದೇನೆ ಅಂತ. ಸ್ವತಂತ್ರವಾಗಿ ಶಿಷ್ಯ ತನ್ನನ್ನು ಬೆಳೆಯುವಂತೆ ಮಾಡುವ ಒಂದು ಅದ್ಭುತವಾದಂತಹ ಸೃಷ್ಟಿ ಕೃಷ್ಣನು. ಬೇಲಿ ಹಾಕದೆ, ತನ್ನತನವನ್ನು ತೋರಿಸಿಕೊಳ್ಳದೆ, ಒಂದು ಕಡೆಯಲ್ಲಿ ಏಕೀಕೃತಗೊಳಿಸದೆ, ಕೇಂದ್ರೀಕರಿಸದೆ, ಅವನನ್ನು ಅವನ ಪಾಡಿನಲ್ಲಿ ತಾತ್ವಿಕವಾಗಿ ಚಿಂತನೆ ಮಾಡಲಿಕ್ಕಿರತಕ್ಕ ಒಂದು ಅದ್ಭುತವಾದ ಸ್ವಾತಂತ್ರ್ಯ, ಅದು ದೊಡ್ಡದು. ಇದನ್ನು ಸಂಬಂಧ ಇಲ್ಲದ ಸಂಬಂಧ ಅಂತ ಹೇಳ್ಬೋದು. ಶ್ರೀಕೃಷ್ಣಾರ್ಪಣಮಸ್ತುಬಹುದು, 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 ಶ್ರೀಕೃಷ್ಣ